ಕಾರ್ಯವು ಕೃಷ್ಣ ರಮಣರಾಜ್ಯದು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् श्रीगुरुभ्यो नमः हरिः ओम् सत्यव्रतं सत्यपरं त्रिसत्यं सत्यस्य योनिं निहितं च सत्ये सत्यस्य सत्यं उत सत्यनेत्रं सत्यात्मकं त्वां शरणं प्रपन्नाः एकायनोऽसौ द्विफलस्त्रिमूलश्चतुरसः पञ्चशिपः षडात्मा सप्तत्वगष्टविटपो नवाक्षो दशच्छदी द्विखगोक्यादिवृक्षः ಶ್ರೀಮದ್ಭಾಗವತ ಸಪ್ತಾಹ ಪ್ರವಚನದ ಉಪಸಂಹಾರದ ಕಾರ್ಯಕ್ರಮ. ಭಗವಂತ ಶ್ರೀಕೃಷ್ಣ 20ನೇ ಅವತಾರ ಅನ್ನುವ ವಿಷಯದಲ್ಲಿ ನಿನ್ನೆಯ ದಿವಸ ಅನುಸಂಧಾನ ಮುಗಿಸಿದ್ದೆವು. ಕೃಷ್ಣ ಅನ್ನುವ ಶಬ್ದಕ್ಕೆ ಆಕರ್ಷಿಸುವವ ಅಂತ ಅರ್ಥ. ಕೆಳಗಿನಿಂದ ಮೇಲಕ್ಕೆ ಆಕರ್ಷಿಸುವ, ಸಂಸಾರದಲ್ಲಿದ್ದವರನ್ನೆಲ್ಲ ಮೋಕ್ಷದ ಕಡೆಗೆ ಸಾಗಿಸುವವ, ಜ್ಞಾನ ಕೊಡುವುದಕ್ಕೋಸ್ಕರ ಭೂಮಿಯಲ್ಲಿ ಇಳಿದು ಬಂದಂತಹ ಭಗವಂತನ ಕೃಷ್ಣಕೇಶಾವತಾರಕ್ಕೆ ಕೃಷ್ಣ ಅಂತ ಹೆಸರು. ದೇವಕೀ ದೇವಿ ಮತ್ತು ವಸುದೇವ ಇವರಿಬ್ಬರ ವಿವಾಹ ಕಾಲದಲ್ಲೇ 8ನೆಯ ಗರ್ಭವಾಗಿ ದೇವರು ಆವಿರ್ಭವಿಸ್ತಾನೆ ಅನ್ನುವ ಅಶರೀರವಾಣಿಯಾಗಿತ್ತು. ಆ ಕಾರಣದಿಂದಲೇ ಕಂಸ ಯದುಕುಲವನ್ನೇ ದ್ವೇಷಿಸುವಂತಹ ಪ್ರಸಂಗ ನಿರ್ಮಾಣವಾಗಿತ್ತು. 8ನೆಯ ಗರ್ಭದಲ್ಲಿ ದೇವರು ಅದ್ಭುತ ಬಾಲಕನಾಗಿ ಆವಿರ್ಭವಿಸಿದ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ. ವಸುದೇವ ಐಕ್ಷತ ಅಂತ. ವಸುದೇವ ಶಂಖಚಕ್ರಗದಾ ಪದ್ಮಧಾರಿಯಾಗಿ ಆವಿರ್ಭವಿಸಿದ ಅದ್ಭುತ ಬಾಲಕನನ್ನು ಕಂಡ. ಹುಟ್ಟುವಾಗ ಯಾವ ಮಕ್ಕಳು ಕೂಡ ಬಟ್ಟೆ ಬಿಟ್ಟುಕೊಂಡು ಕೈಯಲ್ಲಿ ಆಯುಧ ಇಟ್ಟುಕೊಂಡು ಬಂಗಾರ ಹಾಕಿಕೊಂಡು ಹುಟ್ಟುವುದಿಲ್ಲ. 32 ಹಲ್ಲುಗಳಿಂದ ಶೋಭಿತನಾಗಿ ಸುಂದರವಾದ ಕುಂತಲ ತಲೆಗೂದಲುಗಳನ್ನು ಹೊಂದಿದ ಹೃಷಿಕೇಶ ಹರ್ಷಪ್ರದವಾದ ಕೇಶಧಾರಣೆ ಮಾಡಿಕೊಂಡು ಶಂಖಚಕ್ರಗದಾ ಪದ್ಮಗಳನ್ನು ಧರಿಸಿ ಪೀತಾಂಬರಧಾರಿಯಾಗಿ ದೇವರು ಗರ್ಭದಿಂದ ಹುಟ್ಟಿ ಬರುವುದಕ್ಕೆ ಶಕ್ಯವೋ? ಆದ್ದರಿಂದಲೇ ದೇವರನ್ನು ಅದ್ಭುತ ಅಂತ ಹೇಳಿದ್ದು. ಹೀಗೊಂದು ಪ್ರಪಂಚದಲ್ಲಿ ನಡೆದದ್ದನ್ನು ಕಂಡಿಲ್ಲ ಕೇಳಿಲ್ಲ ಅಂತ. ಅದ್ಭುತ ಅಂದರೆ ಹಾಗೆ. ಅಂತಹ ಅದ್ಭುತ ಬಾಲಕನಾಗಿ ದೇವರು ಆವಿರ್ಭವಿಸಿದ 6ನೇ ತಿಂಗಳಿಗೆ ಗರ್ಗಾಚಾರ್ಯರ ಪೌರೋಹಿತ್ಯದಲ್ಲಿ ಕೃಷ್ಣ ಅಂತ ಹೆಸರಿಟ್ಟದ್ದು. ವಸುದೇವನ ಮತ್ತೊಬ್ಬಳು ಪತ್ನಿಯಾಗಿರತಕ್ಕಂತಹ ರೋಹಿಣಿಯಲ್ಲಿ ಒಂದು ಗಂಡು ಮಗು 3 ತಿಂಗಳ ಹಿಂದೆಯೇ ಹುಟ್ಟಿತ್ತು. ಅದಕ್ಕೆ ರಾಮ ಅಂತ ಹೆಸರಿಟ್ಟದ್ದು. ಬಲಶಾಲಿ ಆದ್ದರಿಂದ ಬಲ ಅಂತ 2ನೇ ಹೆಸರು. ಕೃಷ್ಣನಿಗೆ ವಾಸುದೇವ ಅಂತ 2ನೇ ಹೆಸರು. ಆದ್ದರಿಂದ ಈತನನ್ನು ವಾಸುದೇವ ಕೃಷ್ಣ ಅಂತ ಕರಿತೇವೆ, ಅವನನ್ನು ಬಲರಾಮ ಕೃಷ್ಣ ಅಂತ ಕರಿತೇವೆ. ಪುಟ್ಟ ಮಗುವಾಗಿ ಗುರುವಾಗಲೇ ಈ ದೇವರು ವೇದಾಂತದ ತತ್ವಗಳನ್ನು ತನ್ನ ಚರ್ಯೆಗಳಿಂದ ತೋರಿಸುವುದಕ್ಕೆ ಪ್ರಾರಂಭಿಸಿ ಬಿಟ್ಟಿದ್ದಾರೆ. ಮಗುವಿನ ಪ್ರತಿಯೊಂದು ಚರ್ಯೆಯೂ ಒಂದು ವೇದಾಂತದ ತತ್ವಕ್ಕೆ ದ್ಯೋತಕವಾಗಿತ್ತು. ಕೃಷ್ಣನ ಕಥೆ ಅಂತ ಹೇಳಿದರೆ ಕೇಳಲಿಕ್ಕೆ ಭಾರಿ ಖುಷಿಯಿಂದ ಪುಟ್ಟ ಮಕ್ಕಳಂತೂ ಕಿವಿ ಪೂರ್ತಿ ನೇರ ಮಾಡಿಕೊಂಡು ಗೊತ್ತಿರ್ತಾರೆ ಕೃಷ್ಣನ ಕಥೆ ಕೇಳುವುದಕ್ಕೆ. ಆದರೆ ಕೃಷ್ಣನ ಕಥೆ ಅದು ಕೇವಲ ಕಥೆ ಅಲ್ಲ,
ಒಂದೊಂದು ಕಥೆಯೂ ಕೂಡ ವೇದಾಂತದ ತತ್ವದ ಅನುಸಂಧಾನಕ್ಕೆ ಬೇಕಾದ ವಿಷಯಗಳನ್ನು ಪ್ರಕಟಗೊಳಿಸುವಂತಹ ಘಟನೆಗಳು. ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿದ ಅಂತ ಪುಟ್ಟ ಮಗುವಿನ ಒಂದು ದೊಡ್ಡ ಕಥೆ. ಪೂತನ, ಜೀವಿತ, ಹರಹ, ಶಕಟಾಸುರ ಭಂಜನ, ಈ ಎಲ್ಲ ಕಥೆಗಿಂತ ಹೆಚ್ಚು ಪ್ರಾಧಾನ್ಯವನ್ನು ಪಡೆದಂತಹ ಕಥೆ. 2 ಬಾರಿ. ಒಂದು ಬಾರಿ ಯಶೋದೆ, ಮಥುರೆಯಿಂದ ಮನೆಗೆ ಬಂದಂತಹ ಮಗು, ನಂದಗೋಕುಲದಲ್ಲಿ ಬೆಳೀತಾ ಇದೆ. ಯಶೋದೆ ನೋಡ್ತಾ ಇದ್ದಾಳೆ ಮಗುವನ್ನು. ಮಗು ಅಲ್ಲೆಲ್ಲೋ ಆಟ ಆಡ್ತಾ ಇತ್ತು, 4 ಕಾಲಲ್ಲಿ ಹೀಗೆ ಓಡಾಡ್ತಾ ಇದೆ. ಇದ್ದಕ್ಕಿದ್ದಾಗಿ ಓಡಿ ಬಂತಂತೆ ಅಮ್ಮನ ಹತ್ರ ಬಂದು ಅಮ್ಮನ ಮುಖವನ್ನು ಹೀಗೆ ನೋಡಿತು. ಅಮ್ಮನಿಗೆ ಭಾರಿ ಖುಷಿ, ನನ್ನ ಹತ್ರ ಬಂದು ತನ್ನ ಮುಖಾರವಿಂದವನ್ನು ಈ ಮಗು ತೋರಿಸ್ತಾ ಇದೆ ಅಲ್ವಾ ಅಂತ. ಅದು ಬಂದದ್ದು ಯಾಕಂದರೆ ಆಕಳಿಸ್ಲಿಕ್ಕೆ ಬಂದದ್ದು. ಅಮ್ಮನ ಮುಖ ನೋಡಿಕೊಂಡೇ ಆಕಳಿಸ್ಬೇಕಂತೆ ಆ ಮಗು. ಮುಖ ನೋಡ್ಕೊಂಡು ಅಂತ ಬಾಯಿ ತೆಗೀತು. ಮುಖಂ ಯಾದಾಯ, ಆ ಪುಟ್ಟ ಬಾಯಿಯನ್ನು ತೆಗೀತು. ತೆಗೆದಾಗ ಈ ತಾಯಿ ಬಾಯಲ್ಲಿ ನೋಡ್ತಾಳೆ, ಹಲ್ಲು ಕಂಡದ್ದಲ್ಲ, ಬ್ರಹ್ಮಾಂಡ ಕಂಡಿತು. ಇದು ಒಂದು ಸಲ ನಡೆದ ಘಟನೆ. 2ನೇ ಬಾರಿ ಈಗ ಕೃಷ್ಣ ಸ್ವಲ್ಪ ನಡೆದಾಡುವುದಕ್ಕೂ ಶುರು ಮಾಡಿದ್ದಾನೆ. ಮಣ್ಣು ಅಂದರೆ ಭಾರಿ ಇಷ್ಟ ಅವನಿಗೆ. ಆ ಮಡಿಕೆಯಲ್ಲಿ ಸಿಕ್ಕಾಪಟ್ಟೆ ಬೆಣ್ಣೆಗಳಿದ್ದರೂ ಕೂಡ ಆ ಬೆಣ್ಣೆಯನ್ನು ಹೀಗೆ ಎಡಗೈಯಲ್ಲಿ ತೆಗೆದು ಮಂಗಗಳಿಗೆ ತಿನ್ನಿಸುವುದು. ಇವನು ಮಣ್ಣು ತಿನ್ನಲಿಕ್ಕೆ ಹೋಗು. ಆ ರೀತಿ ಮಣ್ಣು ತಿನ್ನುವುದನ್ನು ಕೇಳಿದಂತಹ ಯಶೋದೆಗೆ ಮಗುವಿಗೆ ಹೊಟ್ಟೆ ನೋವಾಗ್ತದೆ ಅಂತ ಬೇಸರ ಆಯಿತು. ನಾನು ಇಷ್ಟು ಬೆಣ್ಣೆ ಕೊಡ್ತೇನೆ, ಮಣ್ಣು ಯಾಕೆ ತಿಂತಿದ್ದ ಜೋರು ಮಾಡಿದ್ದು. ಅದಕ್ಕೆ ನಾನು ಮಣ್ಣು ತಿನ್ನಲಿಲ್ಲ ಅಂತ ಹೇಳ್ತದೆ. ಜಾಗ್ರತೆ, ಇನ್ನೆಲ್ಲಾದರೂ ಕದ್ದು ಮುಚ್ಚಿ ಮಣ್ಣು ತಿಂದರೆ ಜಾಗ್ರತೆ ನೀನು ಅಂತ. ಆದರೂ ಮಣ್ಣು ತಿಂತಾನೆ ಅಂತ ಸುದ್ದಿ ಬಂತು. ಬಲರಾಮನಿಗೆ ಎಚ್ಚರಿಸಿ ಹೇಳಿದರು, ನೋಡಿ ನೀನು ಅಣ್ಣ, ತಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿ. ತಮ್ಮನಿಗೆ ಹೊಟ್ಟೆ ನೋವು ಬಂದರೆ ಆಮೇಲೆ ಗುಣ ಆಗುವುದಿಲ್ಲ. ತಮ್ಮನ ಮೇಲೆ ಪ್ರೀತಿ ಉಂಟಲ್ವ ನಿಮಗೆ, ಅಲ್ಲಿ ಅವ ಮಣ್ಣು ತಿಂದರೆ ಆ ಕ್ಷಣದಲ್ಲಿ ಎಳ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಬೇಕು ಅಂತ ಜವಾಬ್ದಾರಿ ಕೊಟ್ಟರು. ಬಲರಾಮ ಬಹಳ ಚುಟ್ಟಿ ಹುಡುಗ. ಅವನು ಕೃಷ್ಣನನ್ನು ಕಣ್ಣಿಗೆ ಎಣ್ಣೆ ಹಾಕಿ ನೋಡುವುದಕ್ಕೆ ಶುರು ಮಾಡಿದ, ಇವ ಎಲ್ಲಿ ಮಣ್ಣು ತಿಂತಾನೆ ಅಂತ. ಇವ ಬಲರಾಮನನ್ನೂ ಕೈ ಹಿಡ್ಕೊಂಡು ಹೋಗಿ ಕೃಷ್ಣ ಒಳ್ಳೆ ಮಣ್ಣು ತೆಗೆದು ಅವನ ಬಾಯಿಗೂ ಹಾಕಿ ತಾನು ತಿನ್ನಲಿಕ್ಕೆ ಶುರು ಮಾಡಿದ. ಬಲರಾಮ ಆ ಕ್ಷಣದಲ್ಲಿ ಕರ್ಕೊಂಡು ಬಂದ. ಯಶೋದೆಯ ಮುಂದೆ ನಿಲ್ಲಿಸಿದರೆ ಮಣ್ಣೆಲ್ಲ ಇಲ್ಲಿ ಕಾಣಿಸ್ತಾ ಉಂಟು. ಬಲರಾಮನ ಬಾಯಿಗೂ ಮಣ್ಣು ಹಚ್ಚಿದ್ದಾನೆ, ಅದರಿಂದ ಅವ ಎಲ್ಲ ದೂರ ಹೇಳಿದರೆ ಅವನು ತಿಂದಿದ್ದಾನೆ ಅಂತ ಹೇಳಬೇಕು ಅಂತ ಹೇಳಿ ಬಲರಾಮ ಹೇಳಿದ, ನೋಡಿ ನನ್ನ ಬಾಯಿಗೂ ಮಣ್ಣು ಹಚ್ಚಿ ತಿಂತಾ ಇದ್ದಾನೆ ಮಗ. ತಾಯಿ ಗದರಿಸಿ ಕೋಲು ಹಿಡಿದು ಕೇಳಿದರೆ ಇವ ನಾಹಂ ಭಕ್ಷಿತವ ನಂಬಾ ಸರ್ವೇ ಮಿಥ್ಯಾಪಿ ಶಂಸಿನಃ, ನಾನು ತಿನ್ನಲಿಲ್ಲ ಅಂತ ಹೇಳಿದ. ಬೇಕಾದರೆ ನಿನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದರೆ ನಾನು ಬೇಕಾದರೆ ಬಾಯಿ ತೆಗೆದು ತೋರಿಸ್ತೇನೆ. ಇವಳು ಗದರಿದ್ಲು, ಬಾಯಿ ತೆಗೀತ. ಬಾಯಿ ತೆರೆದರೆ ಬ್ರಹ್ಮಾಂಡ ಕಂಡಿತು. ಇದು 2ನೇ ಬಾರಿ ಯಶೋದೆ ಕಂಡ ಬ್ರಹ್ಮಾಂಡ ದರ್ಶನ. ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡ ಅಂದರೆ ಎಷ್ಟು ದೊಡ್ಡದು, ಅದನ್ನು ಬಾಯಿಯಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಯಿಯಲ್ಲಿ ವರ್ಣನೆ ಮಾಡಲಿಕ್ಕೆ ಆಗದೇ ಇದ್ದ ಬ್ರಹ್ಮಾಂಡವನ್ನೇ ಬಾಯಲ್ಲಿ ಹಿಡಿದಿದ್ದಾನೆ ಅಂದರೆ ಬರೀ ಬ್ರಹ್ಮಾಂಡ ಅಲ್ಲ ಅಂತೆ, ಸನವಾವರಣಾಂಡ, ನವ ಆವರಣಗಳಿಂದ ಕೂಡಿದಂತಹ ಬ್ರಹ್ಮಾಂಡ. ಬ್ರಹ್ಮಾಂಡದ ಹೊರಗಿನ ಕರ್ಪರವೇ 100 ಕೋಟಿ ಯೋಜನದಷ್ಟು ದಷ್ಟಪುಷ್ಟವಾಗಿರತಕ್ಕಂಥದ್ದು. ಅದರ 10 ಪಟ್ಟು ಹೊರಗೆ ಜಲಾವರಣ ಇದೆ. ಜಲಾವರಣದ 10 ಪಟ್ಟು ತೇಜಸ್ಸಿನ ಆವರಣ. ತೇಜಸ್ಸಿನ ಆವರಣದ 10 ಪಟ್ಟು ವಾಯುವಿನ 10 ಪಟ್ಟು ಆಕಾಶದ 10 ಪಟ್ಟು ಮತ್ತೆ ಅಹಂಕಾರ ತತ್ವ. ಅದರ 10 ಪಟ್ಟು ಮಹತ್ತತ್ವದ ಆವರಣ ಇದೆ. ಮಹತ್ತತ್ವದ ಆವರಣದ 10 ಪಟ್ಟು ರಜಸ್ಸತ್ವಂ ತಮೋಬಹಿಹಿ ಅಂತ ಅಲ್ಲಿ ಸತ್ವದ ಆವರಣ ಇದೆ. ಸತ್ವದ 2 ಪಟ್ಟು ವಸ್ತುತಃ ತಮಸ್ಸಿನ ಆವರಣ ಇದೆ. ತಮಸ್ಸಿನ 2 ಪಟ್ಟು ರಜಸ್ಸಿನ 2 ಪಟ್ಟು ಸತ್ವ. ಹೀಗೆ ಕೊನೆಗೆ ಸತ್ವದ ಆವರಣ. ತಮಸ್ಸತ್ವಂ, ತಮಃ ರಜಃ ಸತ್ವಂ ಅಂತ ಈ ನವ ಆವರಣಗಳಿಂದ ಕೂಡಿದಂತಹ ಈ ಬ್ರಹ್ಮಾಂಡ ಬಹಳ ದೊಡ್ಡದು. ಭಗವಂತ ಪಾದವನ್ನೆತ್ತಿ ತ್ರಿವಿಕ್ರಮನಾಗಿ ಕರ್ಪರವನ್ನು ಒಡೆದಾಗ ಹೊರಗೆ ನುಗ್ಗಿದಂತಹ ಹೊರಗಿನ ನೀರು ಬಹಿರ್ಜಲ ಗಂಗೆ, ಆ ಭಗವಂತನ ಪಾದ ತೊಳೆದ ನೀರು ಆ ಮೇಲಿನಿಂದ ಕೆಳಗೆ ಬಿದ್ದು ಈ ಭೂಮಿಗೆ ಬರಬೇಕಾದ್ರೆ ಯುಗ ಸಹಸ್ರ ಉಪಲಕ್ಷಿತ ಮಹಾಕಾಲ ಬೇಕಾಯಿತು. ಅಷ್ಟು ದೊಡ್ಡದಾದ ಬ್ರಹ್ಮಾಂಡ ಈ ಭಗವಂತನ ಬಾಯಿಯಲ್ಲಿ ಕಾಣಿಸ್ತಾ. ಆದ್ದರಿಂದ ಭಗವಂತನ ಬಾಯಿ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಕಾಲು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಕೈ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ನೇಹನಾನಾಸ್ತಿ ಕಿಂಚನ ಅನ್ನೋ ಒಂದು ಶ್ರುತಿ ಭಗವಂತನ ಅವಯವಗಳಲ್ಲಿ ಪರಸ್ಪರ ಭೇದ ಇಲ್ಲ ಅನ್ನುವುದನ್ನು ನಿರೂಪಿಸ್ತದೆ. ಆ ಭಗವಂತನ ಬಾಯಿಯೂ ಬ್ರಹ್ಮ, ಭಗವಂತನ ಕಾಲು ಬ್ರಹ್ಮ, ಭಗವಂತನ ಕೈಯೂ ಬ್ರಹ್ಮ. ಪಾದವು ಬ್ರಹ್ಮ, ಕರವು ಬ್ರಹ್ಮ, ಮುಖಂ ಬ್ರಹ್ಮ. ಇವೊಂದು ಎಲ್ಲವೂ ಸರ್ವವೂ ಪೂರ್ಣವಾಗಿದೆ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸುವಂತಹ ಲೀಲೆ ಇದು. ದೇವರ ವ್ಯಕ್ತಿತ್ವ ಹಾಗೆ. ಅದೇ ದೇವರು ವರಾಹನಾಗಿ ಭೂಮಿಯನ್ನು ಎತ್ತಿ ಕೊರೆದಾಡಿಯಲ್ಲಿ ಮೇಲೆ ತಂದು ಇಡ್ತಾನಲ್ಲ,
ಭೂಮಿ ಅಂದರೆ ಇಷ್ಟು ದೊಡ್ಡದು, ಸಪ್ತದ್ವೀಪ ವಸುಂಧರ ಅಂತ ಹೇಳ್ತೇವೆ. ಆ ಸಪ್ತದ್ವೀಪಾತ್ಮಕವಾದ ಇಡೀ ಭೂಮಿಯನ್ನು ತನ್ನ ಕೋರೆದಾಡಿಯಲ್ಲಿ ಎತ್ತಿ ಮತ್ತೆ ಕಕ್ಷೆಯಲ್ಲಿ ಸ್ಥಾಪಿಸಿದ್ದಾನೆ ಅಂದರೆ ಆ ವರಾಹನ ಶರೀರ ಎಷ್ಟು ದೊಡ್ಡದು. ವರಾಹನ ಶರೀರವನ್ನು ವರ್ಣನೆ ಮಾಡ್ತದೆ ಪುರಾಣ. ಆತನ ಈ ರೋಮಕೂಪ ಅಂದ್ರೇನು? ಒಂದೊಂದು ರೋಮದ ಜಾಗದಲ್ಲಿರುವ ತೂತು. ರೋಮದ ಜಾಗದಲ್ಲಿ ತೂತಿದೆ ಅಲ್ಲ, ಇಲ್ಲಿ ಹೋದರೆ ಬೆವರು ಬರುವುದು ಹೇಗೆ? ಅಲ್ಲೊಂದು ತೂತಿದೆ. ಮೂಗಿನಲ್ಲಿ, ಕಣ್ಣಿನಲ್ಲಿ, ಬಾಯಿಯಲ್ಲಿ ಮೂಗು ತೂತಿದ್ದ ಹಾಗೆ ಅಲ್ಲೊಂದು ತೂತಿದೆ. ಒಂದೊಂದು ರೋಮದಲ್ಲೂ ಒಂದೊಂದು ತೂತಿದೆ. ರೋಮಕೂಪ ಅಂತ ಹೆಸರು. ಅಲ್ಲಿ ಯಾವುದನ್ನು ಆ ಕೂಪದಲ್ಲಿ ತುಂಬಿಸಲಿಕ್ಕೆ ಬರುವುದಿಲ್ಲ. ಒಂದು ಪುಟ್ಟ ಸೂಜಿ ಮನೆಯನ್ನು ಅದರೊಳಗೆ ಹಾಕುವುದಷ್ಟು ಜಾಗ ಇಲ್ಲ, ಅಷ್ಟು ಸೂಕ್ಷ್ಮವಾದಂತಹ ರೋಮಕೂಪ. ಈ ದೇವರ ವರಾಹನ ಅಷ್ಟು ದೊಡ್ಡ ಶರೀರದ ರೋಮದ ಕೂಪದಲ್ಲಿ ಬ್ರಹ್ಮಾಂಡಗಳನ್ನು ತುಂಬಿಸಿಡ್ಬೋದಿತ್ತಂತೆ. ಬ್ರಹ್ಮಾಂಡ ರಾಶಯ, ಒಂದಲ್ಲ, ಬ್ರಹ್ಮಾಂಡದ ರಾಶಿಯನ್ನು ತುಂಬಿಸಿಡ್ಬೋದು. ಹಾಗಾದರೆ ಭಗವಂತನ ಸ್ವರೂಪ ಎಷ್ಟು ದೊಡ್ಡದು ಅಂತ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಪೂರ್ಣಮದ ಪೂರ್ಣಮಿದಂ, ಆ ಅನಂತವಾದ ಸ್ವರೂಪ ಅದು ಅಂತ. ಆ ಅನಂತತ್ವವನ್ನು ತನ್ನ ಬಾಯಿಯಲ್ಲಿ ದೇವರು ತೋರಿಸಿದ್ದಾನೆ. ದೇವರ ಅನಂತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಕೃಷ್ಣನ ಒಂದು ಲೀಲೆ, ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿದ ಅಂತ. ಈಗ 2 ಕಾಲುಗಳಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ದಾನೆ. ಚುರುಕು ಲೂಟಿಯು ಹಾಗೆ, ಕೆಳಗಿದ್ದ ವಸ್ತು ಎಲ್ಲ ಮೇಲೆ ಇಡಬೇಕು, ಕೆಳಗೆ ಯಾವುದು ಇಡುವ ಹಾಗಿಲ್ಲ. ಇಟ್ಟರೆ ಒಂದು ದೊಡ್ಡ ಫಚಿತಿ ಆಯಿತು ಅಂತಲೇ ಅರ್ಥ. ಇಂಥ ದೀಪವನ್ನು ಕೆಳಗಿಟ್ಟರೆ ಹೀಗೆ ಹಿಡ್ಕೊಂಡು ಪಚ್ ಅಂತ ಇಡುವುದು, ಅಪ್ಪಚ್ಚಿ ಅದು. ಹೀಗೆ ಮಾಡಿ ಹಾಕ್ತಿದ್ದ ಕೃಷ್ಣ. ಆದ್ದರಿಂದ ಈಗ ಕೃಷ್ಣ ಲೂಟಿ, ಅವನು ಹೋಗುವುದು ಅಲ್ಲಿ ಹೊರಗೆ ಬಂದರೆ ಅಲ್ಲಿ ಹಸುಗಳು ಕರುಗಳು ಜಾಸ್ತಿ. ಕರುಗಳಿಗಂತೂ ಕೃಷ್ಣ ಸಿಕ್ಕಾಬಟ್ಟೆ ಗೆಳೆಯ ಆಗಿಬಿಟ್ಟಿದ್ದಾನೆ. ಇವನಿಗೆ ಹಸುಗಳಿಗಿಂತ ಕರುವಿನ ಮೇಲೆ ಪ್ರೀತಿ ಜಾಸ್ತಿ. ಯಾಕಂದ್ರೆ ನಮ್ಮ ಹಾಗೆ ಇರ್ತದೆ, ಬಾಲವನ್ನು ಮೇಲೆ ಹಾಕ್ಕೊಂಡು ಟಕ 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 ಕುಣಿತಾ ಇರ್ತವೆ. ಆ ಕರುಗಳನ್ನು ಕಂಡ್ರೆ ಕೃಷ್ಣನಿಗೆ ಖುಷಿ. ಅವುಗಳನ್ನೆಲ್ಲ ಕಟ್ಟಿ ಹಾಕಿರ್ತಾರೆ. ಹಸುಗಳು ಅಂಬೆ ಅಂತ ಹೇಳ್ತವೆ, ಕಾಡಿಗೆ ಹೋಗ್ತವೆ, ಮೇಯ್ದುಕೊಂಡು ಬರ್ತವೆ ಸಾಯಂಕಾಲ. ಆ ಕರುಗಳನ್ನು ಬಿಡುವುದಿಲ್ಲ. ಈ ಕೃಷ್ಣನಿಗೆ ಹಸುಗಳು ಅಲ್ಲಿ ಕಾಣಿಸ್ತವೆ ಅಂತಾದರೆ ಈ ಕರುಗಳನ್ನು ನೋಡಿದ್ರಲ್ಲೇ ಬೇಸರ ಆಗುವುದು. ನಮ್ಮನ್ನು ಹೀಗೆ ಯಶೋದೆಯಿಂದ ದೂರದಲ್ಲಿ ಕಟ್ಟಿದರೆ ಹೇಗಿರ್ತದೆ ಅಂತ ಅವನಿಗೆ ಅನಿಸೋದು. ಸೀದಾ ಹೋಗುವುದು, ಕರುಗಳನ್ನೆಲ್ಲ ಬಿಚ್ಚಿ ಹಾಕೋದು. ಯಶೋದೆ ಭಾರಿ ಜಾಗ್ರತೆ ಮಾಡ್ತಾಳೆ. ಮಾಡಿದರೂ ಯಶೋದೆಯ ಅಲ್ಲಿ ನೋಡ್ತಾ ಇದ್ದ ಹಾಗೆ ಮನೆ ಒಳಗೆ ಹೋಗೋದು. ಈ ಹಾಲು ಬೆಣ್ಣೆ ಖಾಲಿ ಮಾಡ್ತಾನೆ ಅಂತ ಅವಳು ಒಳಗೆ ಬಂದರೆ ಸೀದಾ ಇನ್ನೊಂದು ಬಾಗಿಲಲ್ಲಿ ಬರುವುದು, ಕರುಗಳನ್ನು ಬಿಚ್ಚಿ ಹಾಕೋದು. ವತ್ಸಾನ್ ಮುಂಚನ್ ಕಚಿತ ಸಮಯೇ ಕ್ರೋಶ ವಿಜ್ಞಾತ ಭಾವ. ಕರುಗಳನ್ನು ಬಿಚ್ಚುವ ಕೆಲಸ. ಕರುಗಳು ಹೋಗಿ ಹಸುಗಳ ಹತ್ರ ಹೋಗಿ ಹಾಲು ಕುಡಿದು ಇವರಿಗೆ ಮಾರಾಟಕ್ಕೆ ಹಾಲು ಬೆಣ್ಣೆ ಕಡಿಮೆ ಆಗುವುದಕ್ಕೆ ಶುರುವಾಯಿತು. ಅಲ್ಲಿಯ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನ ರೆಟ್ಟೆ ಹಿಡ್ಕೊಂಡು ಪ್ರಶ್ನೆ ಮಾಡುವುದು, ಕರುಗಳನ್ನು ಬಿಡಬೇಡ ಅಂತ ನಿಮಗೆ ಅರ್ಥ ಆಗುವುದಿಲ್ಲ, ಯಾಕೆ ಕರುಗಳನ್ನು ಬಿಡುವುದು ನೀನು? ಇವನು ಹಾಂ ಅಂತ ಹೇಳ್ತಾನೆ ಎಲ್ರಿಗೂ, ನಾನು ಕರು ಬಿಡುವುದಿಲ್ಲ. ಅದು ಯಾಕೋ ನನಗೆ ಹೊರಗೆ ಬಂದಾಗ ಕರು ನೋಡಿದಾಗ ಬಿಚ್ಚಬೇಕು ಅಂತ ಅನಿಸುತ್ತೆ ಅಂತ. ಬಾಯಲ್ಲಿ ಹೇಳಲಿಕ್ಕೆ ಇನ್ನೂ ಮಾತು ಬರುವುದಿಲ್ಲ. ಸುಮ್ಮನೆ ಏನೋ ಹೀಗೆ ನಕ್ಕು ಬಿಡ್ತಾನೆ. ಇವರು ಪಾಪ ಅಂತ ಬಿಡ್ತಾರೆ ಮಗುವನ್ನು. ಆದರೆ ಮತ್ತೆ ಲೂಟಿ ಜಾಸ್ತಿ ಆದಾಗ ಒಬ್ಬಳು ಗಟ್ಟಿಯಾಗಿ ರೆಟ್ಟೆ ಹಿಡ್ಕೊಂಡು, ಯಾಕೆ ಬಿಚ್ಚುತ್ತಾ ಇದ್ದೆ ಹೇಳಬೇಕು ನೀನು ಅಂತೇಳಿ. ಹಾಗೆ ಹೇಳ್ತಾನೆ, ಅದು ಭಾ ವಾ ಅಂತ ಇವನು ಉತ್ತರ. ನೇರವಾಗಿ ಸ್ವಭಾವ ಅಂತ ಹೇಳಿಕ್ಕೆ ಬರೋದಿಲ್ಲ, ಅಷ್ಟು ಪುಟ್ಟ ಮಗು. ಅದು ಸ್ವಭಾವ. ಈ ಅಮ್ಮನಿಗೆ ಅರ್ಥವೇ ಆಗಲಿಲ್ಲ ಆ ಗೋಪಿಗೆ. ಇವು ಏನು ಹೇಳ್ತಾನೆ, ಸ್ವಭಾವ, ಯಾರೋ ಭಾವ ಇರಬೇಕು ಇವನಿಗೆ ಅಂತ ಅಂದ್ಕೊಂಡವನು. ಇವನು ಉತ್ತರ ಕೊಡೋದು. ಆಮೇಲೆ ದೊಡ್ಡವರ ಹತ್ರ ಹೋಗಿ ಅವೇನು ಸ್ವಭಾವ ಅಂತಾನೆ. ಅವ ಹೇಳ್ತಾ ಇರೋದೇನು, ಕಟ್ಟಿದ್ದವರನ್ನು ಬಿಚ್ಚುವುದು ನನ್ನ ಸ್ವಭಾವ. ನಾನು ಯಾಕೆ ಕಟ್ಟಿದವರನ್ನು, ಬಂಧದಲ್ಲಿದ್ದವರಿಗೆ ಮೋಕ್ಷ ಕೊಡ್ತೇನೆ, ಬಂಧನದಲ್ಲಿದ್ದವರನ್ನು ಬಿಡಿಸುವಿಕೆ ಅನ್ನೋದು ಸ್ವಭಾವ. ದೇವರು ಯಾವುದೋ ಸ್ವಾರ್ಥಕ್ಕೋಸ್ಕರ ಮಾಡುವುದಲ್ಲ, ಸ್ವಭಾವ. ಆದ್ದರಿಂದ ಮೋಕ್ಷ ಕೊಡುವುದಕ್ಕೋಸ್ಕರವೇ ಇಳಿದು ಬಂದಂತಹ ದೇವರು ಕೃಷ್ಣ ಅನ್ನುವುದನ್ನು ಲೀಲೆಗಳಲ್ಲಿ ತೋರಿಸ್ತಾನೆ. ಇನ್ನೊಬ್ಬಳು ಹೇಳಿದ್ಲಂತೆ, ನೀನು ಹೀಗೆ ಕರುಗಳನ್ನು ಬಿಚ್ಚಿ ಈ ಲೂಟಿ ಮಾಡುವುದು ನೋಡಿದರೆ ನೀನು ನಂದಗೋಪನ ಮಗನೇ ಅಲ್ಲ ಅಂತ ಬೈಗಳು. ಇದಕ್ಕಿಂತ ದೊಡ್ಡ ಬೈಗಳು ಮತ್ತೊಂದಿಲ್ಲ. ಯಾಕಂದರೆ ನಂದಗೋಪ ಎಷ್ಟು ಒಳ್ಳೆಯವರು, ಒಂದು ಲೂಟಿ ಮಾಡ್ತಾ ಇರಲಿಲ್ಲ. ನಾನು ಅವನು ಚಿಕ್ಕ ಮಗು ಇರುವಾಗಲಿಂದ ನೋಡಿದ್ದೇನೆ ಅಂತ. ಇವಳು ಅಜ್ಜಿ ಇರಬೇಕು ಹಾಗೆ ಹೇಳ್ತಾಳು. ಅವನು ಪುಟ್ಟ ಮಗು ಇರುವಾಗ ನೋಡಿದ್ದೇನೆ. ಎಷ್ಟು ಒಂದು ಸಂಭಾವಿತ ಹುಡುಗ ನಂದಗೋಪ, ನೀನು ನೋಡಿದರೆ ಅವನ ಮಗನೇ ಅಲ್ಲ ಅಂತ ಬೈದು. ಇವನಿಗೆ ಒಂದು ಖುಷಿ ಆಗೋಯ್ತು ಈ ಮಗುವಿಗೆ. ಸೀದಾ ಅವಳ ಬೆನ್ನ ಮೇಲಿಂದ ಹತ್ತಿ ತಲೆ ಮೇಲೆ ಹೋಗಿ ಮಲ್ಲಿಗೆ ಹುಲ್ಲನ್ನೆಲ್ಲ ತೆಗೆದು ಬಿಸಾಡಿ ಏನೋ ಕಜಿಬಿಚಿ ಮಾಡಿ ಕಿರಿಕಿರಿ ಮಾಡಿ ಹಾಕಿದಂತೆ. ಖುಷಿ ಅವನಿಗೆ. ಅವ ಕಿವಿ ಹತ್ರ ಬಂದು, ಯಾರು ಹೇಳಿದ್ದೇನೆ ಗುಟ್ಟು ಅಂತ. ಈ ಗುಟ್ಟು ಯಾರು ಹೇಳಿದ್ದು? ನಂದಗೋಪನ ಮಗ ಅಲ್ಲ ಅಂತ ಹೇಳಿದಾಗ ಇಷ್ಟು ಖುಷಿ ಅವನಿಗೆ. ಅಂದರೆ ದೇವರು ಯಾರ ಮಗನೂ ಅಲ್ಲ, ಅವನು ಸರ್ವಸ್ವಾಮಿ. ತ್ವಮೇವ ಮಾತಾಚ ಪಿತಾ ತ್ವಮೇವ. ಎಲ್ಲರಿಗೂ ತಂದೆಯಾದ ದೇವರನ್ನು ನಂದಗೋಪನ ಮಗ ಅಂತ ನಾವು ವ್ಯವಹರಿಸುವುದು. ವಸುದೇವನು ಕೂಡ ನನ್ನ ಮಗ ಅಂತ ವಾಸುದೇವ ಅಂತ ಹೇಳುವುದು. ವಸ್ತುತಃ ಅವನು ವಸುದೇವನಿಗೂ ಅಪ್ಪ. ಸಪಿತುಷ್ ಪಿತಾ ಸತ್ ಅಂತ ಋಗ್ವೇದ ಹೇಳ್ತಾರೆ.
ಆ ಭಗವಂತ ಎಂತವ? ಸಹ ಪಿತುಹು ಪಿತ ಆಸ, ತನ್ನ ಪಿತೃಗಳಿಗೆ ಪಿತೃ. ಅವನ ಪಿತೃಗಳು ಅಂದರೆ ಅವನನ್ನು ಅಭಿವ್ಯಕ್ತಿಗೊಳಿಸತಕ್ಕಂಥ ಭಕ್ತರು. ಆ ಭಕ್ತರಿಗೆ ತಂದೆಯಾದವ, ಲೋಕಕ್ಕೆ ತಂದೆಯಾದವ ಅನ್ನುವ ವಿಷಯಗಳನ್ನು ತನ್ನ ಲೀಲೆಗಳಲ್ಲಿ ತೋರಿಸ್ತಾನೆ. ಈಗ ಅಂತೂ ಹಸುಗಳನ್ನು ಕರ್ಕೊಂಡು ಕಾಡಿಗೆ ಹೋಗುವ ಗೋಪಾಲ ಆಗಿದ್ದಾನೆ. ಗೋವುಗಳನ್ನು ಪಾಲನೆ ಮಾಡುವುದರ ಮೂಲಕ ದೇವರು ಗೋ ಸಂರಕ್ಷಣೆ ಅನ್ನುವುದು ಲೋಕ ಜನತೆಯ ಮುಖ್ಯ ಕರ್ತವ್ಯ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಯಾಕಂದರೆ ಗೋವುಗಳು ಓಡಾಡ್ತಾ ಇದ್ದವು ಅಂತಾದರೆ ಭೂಮಿಗೆ ಸರಿಯಾದ ರೀತಿಯ ಫಲವತ್ತತೆ ಉಂಟಾಗ್ತದೆ. ಈಗೆಲ್ಲ ಫಲವತ್ತತೆಗೋಸ್ಕರ ಎಲ್ಲ ಪರದೇಶದಿಂದ ಗೊಬ್ಬರಗಳು ಬಂದಿದ್ದಾರೆ. ನಾವು ನಮ್ಮ ದೇಶದಲ್ಲಿ ಈಗ ಮೇಕ್ ಇನ್ ಇಂಡಿಯಾ ಅಂತ ಹೇಳೋದು, ಅಲ್ಲಿಂದ ತಂದು ಇಲ್ಲಿದ್ದು ಯಾವುದಕ್ಕೂ ಸೇರಿಸಿ ಮಾಡೋದು, ಹೀಗೆ ಮಾಡೋದು. ನಮ್ಮ ಭಾರತ ದೇಶದ ಮೊಬೈಲ್ ಅಂದ್ರೇನು? ಚೀನಾದಲ್ಲೆಲ್ಲ ಆದದ್ದನ್ನು ಇಲ್ಲಿ ಅಸೆಂಬಲ್ ಮಾಡಿದ್ದು ಅಂತ ಅರ್ಥ ಅಲ್ವಾ? ಹಾಗೆಲ್ಲ ಮಾಡ್ತಾ ಇದ್ದೇವೆ ಮೇಕ್ ಇನ್ ಇಂಡಿಯಾಗಳನ್ನು. ವಸ್ತುತಃ ಈ ದೇಶಿ ಗೋವಿನಿಂದ ಬರತಕ್ಕಂತಹ ಗೋಮೂತ್ರ ಗೋಮಯಗಳು ಭೂಮಿಗೆ ಬಿದ್ದುವು ಅಂತಾದರೆ ಭೂಮಿ ತಾನಾಗಿ ಫಲವತ್ತಾಗಿರುತ್ತೆ. ಅದಕ್ಕೆ ಮತ್ತೇನನ್ನು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಹಸುಗಳನ್ನು ಕರೆಯುವುದೇನು ಅಂತ? ಗೌಹು. ಗೌಹು ಅಂದರೆ ಗಚ್ಚಂತಿ ಇತಿ ಗಾವಹ, ಓಡಾಡತಕ್ಕಂಥವುಗಳು. ಅವುಗಳು ಓಡಾಡ್ತಾ ಇದ್ದರೆ ಭೂಮಿಗೆ ಖುಷಿ. ಆದ್ರಿಂದಲೇ ಭೂಮಿಯನ್ನು ಗೋ ಅಂತ ಕರೆಯುವುದು. ಭೂಮಿಯನ್ನು ಯಾರು ಪಾಲನೆ ಮಾಡ್ತಾನೆ ಅವನಿಗೆ ಗೋಪಾಲ ಅಂತ ಹೆಸರು. ಭೂಪಾಲಕ. ಗೋಪಾಲಕನಾಗಬೇಕಾದ್ರೆ ಅವ ಬರೀ ಭೂಮಿಯ ಪರಿರಕ್ಷಣೆ ಮಾಡಬೇಕಾದ್ರೆ ಗೋವುಗಳಿಗೆ ಅಂತಿರುವ ಭೂಮಿಯನ್ನು ಹಾಗೇ ಪರಿರಕ್ಷಣೆ ಮಾಡಬೇಕಂತೆ. ಗೋಮಾಳ ಪ್ರದೇಶ ಇದು, ಯಾರು ಆಕ್ರಮಿಸುವ ಹಾಗಿಲ್ಲ ಅಂತ ಯಾರು ಗೋ ಸಂರಕ್ಷಣೆ ಮಾಡ್ತಾನೆ, ಭೂ ಸಂರಕ್ಷಣೆ ಮಾಡ್ತಾನೆ, ಅಂಥವನ್ನೇ ಭೂಪಾಲ ಅಥವಾ ಗೋಪಾಲ ಅನ್ನುವ ಶಬ್ದದಿಂದ ಕರೆಯುವುದು. ಅಷ್ಟು ಪ್ರಾಶಸ್ತ್ಯವುಳ್ಳಂತಹ ಗೋ ಸಂರಕ್ಷಣೆಯ ಪ್ರಾಶಸ್ತ್ಯ ಈ ದೇಶಕ್ಕಿದೆ. ಅದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರ ಕೃಷ್ಣಾವತಾರ. ಅವನಿಗೆ ಗೋಪಾಲ ಕೃಷ್ಣ ಅಂತಲೇ ಹೆಸರು. ಗೋಪಾಲಕನಾಗಿ ಕಾಡಿಗೆ ಹೋಗಿ ತೊರೆಯಲ್ಲಿ ನೀರು ಕುಡಿಸಿ ಆ ಕರುಗಳನ್ನು ಹಸುಗಳನ್ನು ಮುಂದಿಟ್ಟುಕೊಂಡು ಇವ ಒಮ್ಮೆ ಕೈಯಲ್ಲಿ 7 ತೂತು ಇರತಕ್ಕಂತಹ ಒಂದು ವೇಣುವನ್ನು ಹಿಡ್ಕೊಂಡು ಮರದ ಬದಿಯಲ್ಲಿ ತ್ರಿಭಂಗಿ ಮಧುರಾಕೃತಿಯಾಗಿ ತನ್ನ ಕಾಲನ್ನು ಹೀಗೆ ಬಗ್ಗಿಸಿ, ಸೊಂಟವನ್ನು ಮತ್ತೆ ಬಗ್ಗಿಸಿ, ಹೃದಯ ಹೀಗೆ ಬಗ್ಗಿಸಿ ಒಂದು ತ್ರಿಭಂಗಿಯಿಂದ ಆತ ಆ ವೇಣುವನ್ನು ಹಿಡಿದು ಏನು ಅದನ್ನು ನುಡಿಸುವುದಾ ಬಾರಿಸುವುದಾ? ಅದು ಆ ವೇಣುವನ್ನು ನುಡಿಸಲಿಕ್ಕೆ ಪ್ರಾರಂಭಿಸಿದ ಅಂತಾದರೆ ಆವಾಗ ಹಸುಗಳು ಕರುಗಳು ಎಲ್ಲ ಚಿತ್ರ ಭಿತ್ತಿಯಲ್ಲಿ ಬರೆದ ಚಿತ್ರಗಳ ಹಾಗೆ ನಿಂತು ಬಿಡ್ತಾವಂತೆ. ಕಿವಿಯನ್ನು ನೇರ ಮಾಡಿಕೊಂಡು ಕೃಷ್ಣನ ಬಾಯಿಯಿಂದ ಹೊರಬರತಕ್ಕಂತಹ ವೇಣು ನಾದ ಗಾನ ವಿಲೋಲಗಳಾಗಿ ಕೂತುಬಿಟ್ಟಿದ್ದಾರೆ. ಬರೀ ಹಸುಗಳು ಕರುಗಳಲ್ಲ, ಕರುಗಳು ಹಸಿವಾಗಿ ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕುವ ಹೊತ್ತಿಗೆ ವೇಣುನಾದ ಶುರು ಮಾಡಿದ ಅಂದರೆ ಅದು ಬಾಯಿಯಲ್ಲೇ ಅಂತೆ. ಹಸು ಹಾಲು ಸುರಿಸುವುದಕ್ಕೆ ಶುರುವಾಗಿದೆ. ಸುರಿಯುವ ಹಾಲು ನೆಲಕ್ಕೆ ಹಾಗೆ ಇದರ ಬಾಯಿಯ ಮೂಲಕ ಬೀಳ್ತದೆ. ಇದು ಕುಡಿಯುವುದಿಲ್ಲ, ಅದು ನಿಲ್ಲಿಸುವುದಿಲ್ಲ. ತನ್ಮಯವಾಗಿ ಈ ವೇಣುನಾದವನ್ನು ಹಸುಗಳು ಕರುಗಳು ಕೇಳ್ತಾ ಕೂಡ್ತಾವಂತೆ. ಹಸುಗಳು ಕರುಗಳು ಯಾಕೆ? ಬೀಸುವ ಗಾಳಿ, ಹರಿಯುವ ತೊರೆ, ಸ್ಥಾವರಗಳೆನಿಸಿದ ವೃಕ್ಷಗಳು ಕೂಡ ವೇಣುನಾದದಿಂದ ಚಕಿತವಾಗಿ ಹೋಗಿದ್ದಾವೆ. ಚಕಿತ ಗಾತ್ರಾಹ ಅಂತ ಹೇಳುತ್ತೆ ಭಾಗವತ. ಅಂದರೆ ಹರಿಯುವ ನದಿಗಳು, ತೊರೆಗಳು ಅದು ಜುಳು ಅಂತ ಶಬ್ದ ಮಾಡಿಕೊಂಡು ಹರಿಯುವವುಗಳು ಈತ ವೇಣುನಾದ ಪ್ರಾರಂಭಿಸಿದರೆ ನಿಶ್ಶಬ್ದವಾಗಿ ಹರಿಯುವುದಂತೆ. ಮೆಲ್ಲ ಹೋಗಬೇಕೋ ಬೇಡ ಅಂತ ನಿಲ್ಲುವುದಂತೆ. ಯಾಕಂದರೆ ಶಬ್ದ ಮಾಡಿದರೆ ಆ ವೇಣುನಾದಕ್ಕೆ ಸ್ವಲ್ಪ ರಗಳೆ ಆಗ್ತದಲ್ಲ, ಅದಕ್ಕೋಸ್ಕರ. ಬೀಸುವ ಗಾಳಿಯೂ ಕೂಡ ಜೊಯ್ಯನೆ ಬೀಸ್ತಾ ಇದ್ದ ಗಾಳಿ ಮೆಲ್ಲ, ಯಾಕಂದರೆ ಬೇಗ ಬೀಸಿ ಹೋದರೆ ಇದು ಕೇಳುವುದಕ್ಕೆ ಹೆಚ್ಚು ಸಮಯ ಸಿಗುವುದಿಲ್ಲ ಅಂತ ಇದು ಕೇಳುವುದಕ್ಕೋಸ್ಕರ ಮೆಲ್ಲಕ್ಕೆ ಸಾಕ್ತಾ ಇದ್ದಾವಂತೆ. ಪಟಪಟ ಅಂತ ಶಬ್ದ ಮಾಡುವ ಮರಗಳು ಕೂಡ ಸ್ತಬ್ಧವಾಗಿ ನಿಂತು ಕೇಳ್ತಾವಂತೆ. ಅಂದರೆ ಇದೆಲ್ಲ ಜಡಗಳು ಕೇಳ್ತಾವೆ ಅಂದರೆ ಅರ್ಥ ಏನು? ಸುಮ್ಮನೆ ಕಥೆ ಹೇಳ್ತಾರೆ ಅಂತ ಅನಿಸೋದಿಲ್ವಾ? ನಮ್ಮಲ್ಲಿ ಜಡಗಳು ಚೈತನ್ಯಾಧಿಷ್ಠಾತೃಗಳು. ವೇದದಲ್ಲಿ ಆಪೋ ಬ್ರುವನ್ ಅಂತ ಮಾತಿದೆ, ನೀರು ಮಾತಾಡಿತು ಅಂತ. ಆಪೋಹಿಷ್ಠಾಮ ಯೋಗೋ ಅಹತಾನ ಊರ್ಜೇದ ಧಾತನ ಅಂತ ನೀರನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ನೀರಿನ ಪ್ರಾರ್ಥನೆ, ನೀರಿನಲ್ಲಿ ಚೈತನ್ಯ ಧರ್ಮಗಳೆಲ್ಲ ಹೇಗೆ? ನೀರು ಅಂತ ಹೇಳಿದರೆ ದೇವತೆ. ಆ ನೀರು ಜಡವಾದ ನೀರಿಗೆ ಅಭಿಮಾನಿಯಾದಂತಹ ಭಾಗೀರಥ್ಯಾದಿ ತ್ರಿಕೋಟಿ ತೀರ್ಥಾಭಿಮಾನಿ ದೇವತೆಗಳೇನಿದ್ದಾರೆ ಆ ದೇವತೆಗಳ ಕುರಿತಾಗಿ ಹೇಳ್ತಕ್ಕಂಥ ಮಾತು. ಹರಿಯುವ ನೀರಿಗೆ ಸಂಬಂಧಪಟ್ಟ ಅಬ್ದೇವತೆಗಳು, ಬೀಸುವೆ ಗಾಳಿಗೆ ಸಂಬಂಧಪಟ್ಟಂತಹ ಪ್ರವಾಹವಾಯು, ವೃಕ್ಷಗಳಲ್ಲಿರತಕ್ಕಂತಹ ಚೈತನ್ಯ ವನದೇವತೆಗಳು ಎಲ್ಲವೂ ಕೂಡ ಕೃಷ್ಣನ ವೇಣುನಾದವನ್ನು ಶಾಂತವಾಗಿ ಶ್ರವಣ ಮಾಡ್ತಾ ಇದ್ದಾವೆ. ಅಂತಹ ವೇಣುನಾದದ ಮೂಲಕ ಗೋವುಗಳು ಅಜಗಳಂತ ಕರುಗಳು ಗಜಗಳಂತೆ ಆದವು ಅಂತ. ಅಜಗಳ ಆಗಿದ್ದಂತೆ ಕರುಗಳೆಲ್ಲ. ಅಜ ಅಂತ ಹೇಳಿದರೆ, ಅಜ ಅಂದರೆ ಏನು? ಮೇಕೆ ಹಾಗೆ ಪುಟ್ಟದಿದ್ದದ್ದು, ಆನೆಗಳ ಹಾಗೆ ಅದು ಅಂತೆ. ಕೃಷ್ಣನ ವೇಣುನಾದದಿಂದ ಅಂತಹ ಶಕ್ತಿ ಎಲ್ಲ ಅವುಗಳಿಗೆ ಪ್ರಾಪ್ತವಾಯಿತು. ಅಂದರೆ ಚೆನ್ನಾಗಿ ಬೆಳೆಸ್ತಾನೆ ಅಂತ ಅರ್ಥ. ಗೋಪಾಲಕನಾಗಿ
ಇವರೆಲ್ಲ ಅಷ್ಟು ಯುವ ಪಾಲಿಸಿದ ಗೋವನ್ನು ಹಾಲು ಕರೆಯುವುದು ಗೋಪಿಯರು. ಗೋಪಿಯರು ದೊಡ್ಡ ದೊಡ್ಡ ಕೊಡಗಳಲ್ಲಿ, ಅದು ಮಣ್ಣಿನ ಕೊಡದಲ್ಲಿ ಹಾಲು ತುಂಬಿಸಿಕೊಂಡು ತಲೆಯಲ್ಲಿ ಇಟ್ಟುಕೊಂಡು ತಗೊಂಡು ಹೋಗೋದು ಮಥುರೆಗೆ. ಇವನಿಗೆ ಸರಿಯಾಗಿ ಕೊಡಲಿಕ್ಕಿಲ್ಲ. ಇಲ್ಲಿ ಮಕ್ಕಳಿಗೂ ಸರಿಯಾಗಿ ಕುಡಿಲಿಕ್ಕೆ, ಯಾಕಂದರೆ ಅದಕ್ಕೆ ಬೆಲೆ 44 ರೂಪಾಯಿ ಈಗ ಲೀಟರಿಗೆ. ಹಾಗಾಗಿ ಇದನ್ನೆಲ್ಲ ಮಥುರೆಗೆ ಮಾರಾಟಕ್ಕೆ ತಗೊಂಡು ಹೋಗುದು. ಕೆಲವರು ಹಾಲು ತಗೊಂಡು ಹೋಗುವುದು, ಕೆಲವರು ಮಜ್ಜಿಗೆ ತಗೊಂಡು ಹೋಗುವುದು, ಕೆಲವರು ಮೊಸರು, ಕೆಲವರು ಬೆಣ್ಣೆ ಎಲ್ಲ ಮಾರಾಟಕ್ಕೆ. ಕೃಷ್ಣನಿಗೆ ಇದು ಇಷ್ಟ ಆಗಲಿಕ್ಕಿಲ್ಲ. ನಾವೆಲ್ಲ ಚೆನ್ನಾಗಿ ತಿಂದು ಉಳಿದ್ರೆ ಮಾತ್ರ ಮಾರಾಟ ಮಾಡಬೇಕು. ಇವರೆಲ್ಲ ಮಾರಾಟವೇ ಪ್ರಧಾನ ಅಲ್ವಾ. ಅದಕ್ಕೆ ಇವ ಮೆಲ್ಲ ಹೋಗಿ ಕಲ್ಲು ಹಿಡ್ಕೊಂಡು ಕೆಲವು ಸಲ ಅವರ ಹೊಡಿತಿದ್ದ. ಅಲ್ಲಿಂದ ಹಾಲು ಬೀಳ್ತಾ ಇರುವುದನ್ನು ನೋಡ್ಲಿಕ್ಕೆ ಖುಷಿ. ಅದು ತೂತಾಗಿ ಹಾಲು ಅಲ್ಲಿಂದ ಬೀಳ್ತಾ ಇದ್ರೆ ಬಾಯಿ ಹಚ್ಚುವುದು ಅದಕ್ಕೆ. ಇಂಥದ್ದೆಲ್ಲ ಮಾಡ್ತಿದ್ದ. ಆ ಹುಡುಗ ಕೈಯಲ್ಲಿ ಅಕ್ಕಿ ಹಿಡ್ಕೊಂಡು ಹೋಗಿ ಹಣ್ಣು ತೆಗೆಯುವುದಕ್ಕೆ ಎಲ್ಲ ಭಾರಿ ಕೆಲಸ ಮಾಡ್ತಾ ಇದ್ದ. ಒಬ್ಳು ಹಣ್ಣು ಮಾರುವವಳು ಬಂದಂತೆ, ಬುಟ್ಟಿಯಲ್ಲಿ ಕೂತಿ ಹಣ್ಣು ಅಂತ ಹೇಳ್ಕೊಂಡು ಬಂದ. ಕೃಷ್ಣ ನೋಡಿದ, ಹಣ್ಣು ತಗೊಳ್ಬೇಕೀಗ. ಅಮ್ಮ ಏನು ಮಾಡ್ತಿದ್ಲು, ಹಣ್ಣು ತಗೊಳ್ಬೇಕಾದ್ರೆ ಒಳಗಿಂದ ಒಂದು ಸೇರು ಅಕ್ಕಿ ತಗೊಂಡು ಬಂದು ಅವನಿಗೆ ಕವಳಿಗೆ ಕೊಟ್ಟು ಆ ಬುಟ್ಟಿಯಲ್ಲಿದ್ದ ಹಣ್ಣು ತಗೊಳ್ತಾಳೆ. ಇದು ಮಾರಾಟದ ಕ್ರಮ ಗೊತ್ತು ಅವನಿಗೆ. ಅವ ಸೀದಾ, ನನಗೆ ಒಂದು ಸೇರು ಅಕ್ಕಿಯಷ್ಟು ಹಣ್ಣು ಬೇಡ ನನಗೀಗ ತಿನ್ನಲಿಕ್ಕೆ, ಒಂದು ಹಣ್ಣು ಅವಳು ಕೊಟ್ಟಲು ಸಾಕಾಗ್ತದೆ ಅಂತ ಯೋಚಿಸಿದ. ಸೀದಾ ಹೋಗಿ ಅಕ್ಕಿಯ ಪಾತ್ರೆಗೆ ಹೀಗೆ ಬಗ್ಗಿ ಒಂದು ಕೈಯಲ್ಲಿ ಅಕ್ಕಿ ಹಿಡ್ಕೊಂಡ. ಹೀಗೆ ಅಕ್ಕಿ ಹಿಡ್ಕೊಂಡು ಓಡಿ ಬಂದ. ಹಣ್ಣು ಅಂತ ಹೇಳ್ಕೊಂಡೇ ಬಂದ. ಅವಳು ಕಾಯ್ತಾ ಇದ್ದಾಳೆ. ಈ ಮಗು ಅಕ್ಕಿ ಹಿಡ್ಕೊಂಡು ಬರೋದು ನೋಡ್ತಾಳೆ. ಬರ್ತಾ ಇರುವಾಗ ಅಕ್ಕಿ ಎಲ್ಲ ಚೆಲ್ತಾ ಇದೆ. ಇಲ್ಲಿ ಬರುವಾಗ ಕೈಯಲ್ಲಿ ಅಕ್ಕಿಯೇ ಇಲ್ಲ, ಖಾಲಿ ಅಕ್ಕಿ ಎಲ್ಲ ಚೆಲ್ಲಿ ಹೋಗಿ ಆಗಿದೆ. ನೋಡ್ತಾಳೆ, ಮಗುವನ್ನು ಖುಷಿಯಾಗುತ್ತೆ. ಸುಮ್ಮನೆ ಕೆನ್ನೆಯನ್ನು ಹಿಡಿದು ಆ ಕೈಯಲ್ಲಿ ಅಷ್ಟೂ ಹಣ್ಣು ಹಾಕಿದ್ಲಂತೆ. ಕೈಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಣ್ಣು ಹಾಕಿದ್ಲಂತೆ. ಹಾಕಿ ಆಮೇಲೆ ತಲೆ ಮೇಲೆ ಇಟ್ಟುಕೊಂಡು ಅದಕ್ಕೊಮ್ಮೆ ಕೈ ಮುಗಿದು ಆ ಹಣ್ಣು ಅಂತ ಹೇಳಿಕೊಂಡು ಹೋದ್ಲಂತೆ. ಸ್ವಲ್ಪವೇ ಹಣ್ಣಿದ್ದದ್ದು ಕೈಗೆ ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದಾಗ ಭಾರ ಆಯ್ತಂತೆ. ಏನು ತೆಗೆದು ನೋಡ್ತಾಳೆ, ರತ್ನ ತುಂಬಿ ಹೋಗಿದೆ ಅಂತೆ ಪಾತ್ರೆಯಲ್ಲಿ. ಕರಂ ಅಪೂರಯತ್ ಫಲೈಹಿ, ಫಲದಿಂದ ಕೈಯನ್ನು ತುಂಬಿಸಿದ್ದು. ರತ್ನ ಭಾಂಡಂ ರತ್ನೈ ರಪೂರಿಚ, ರತ್ನ ಭಾಂಡ ಆಗಿ ಹೋಯ್ತಂತೆ ಅದು ಆ ಬುಟ್ಟಿ. ಭಗವಂತ ಇಂಥ ಲೀಲೆಗಳನ್ನು, ತನಗೆ ಯಾರು ಪ್ರೀತಿಸ್ತಾರೆ, ತನ್ನನ್ನು ಯಾರು ಪ್ರೀತಿ ತೋರಿಸ್ತಾರೆ ಅಂಥವರ ಮೇಲೆ ಆ ಕ್ಷಣದಲ್ಲಿ ಅನುಗ್ರಹ ಮಾಡ್ತಕ್ಕಂಥವ. ಈಗ ಅವನಿಗೆ ಸುಮಾರು 11 ವರ್ಷ ಎಲ್ಲ ಮುಗಿದಾಗಿದೆ. ಉಪನಯನ ಒಂದು ಆಗಲಿಲ್ಲ ಅಷ್ಟೇ, ಬೇರೆಲ್ಲ ಆಗಿದೆ. ಈಗ 11ನೇ ವರ್ಷಕ್ಕೆ ಅಕ್ರೂರ ಬಂದು ಕರೆದದ್ದಾಯಿತು. ನಮ್ಮೂರಿಗೆ ಬರಬೇಕಂತೆ, ನಿನ್ನ ಸೋದರ ಮಾವ ಅಂತೆ ಕಂಸ ಅಂತ ಪರಿಚಯ ಮಾಡಿಸಿದ್ದಾಯಿತು. ನಂದಗೋಪನಿಗೆ ಹೆದರಿಕೆ ಪ್ರಾರಂಭ ಆಯಿತು. ಇಲ್ಲಿಯ ತನಕ ನಾವು ಮಥುರೆಗೆ ಆ ಕಡೆಗೆ ಹೆಚ್ಚು ಹೋಗ್ತಾ ಇರಲಿಲ್ಲ. ಬರೀ ಕಪ್ಪ ಕಾಣಿಕೆ ಕೊಡುವುದಕ್ಕೆ ತಿಂಗಳಿಗೊಂದ್ಸಲ ಹೋಗಿ ಬರುವುದಷ್ಟೇ. ಈಗ ಹಾಗಲ್ಲ, ಇವನನ್ನು ಕರೆಸಿಕೊಳ್ತಾ ಇದ್ದಾನೆ ಕಂಸ ಅಂದರೆ ಏನೋ ಹೆಚ್ಚು ಕಡಿಮೆ ಆಗ್ತದೆ. ಅಕ್ರೂರ ಅದನ್ನು ಹೇಳಿಯೂ ಬಿಟ್ಟ. ಒಂದು ಬಿಲ್ಲ ಹಬ್ಬ ಅಂತ ಮಾಡ್ತಾ ಇದ್ದಾರೆ. ಕೃಷ್ಣನನ್ನು ಮತ್ತು ರಾಮನನ್ನು ಮುಗಿಸುವ ಒಂದು ಸಂಚಿಕೆ ನಡೀತಾ ಇದೆ. ಅಲ್ಲಿ ಚಾಣೂರ ಮುಷ್ಟಿಕಾಂತ ಇಬ್ಬರನ್ನು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಇವರನ್ನು ಮುಗಿಸುವುದಕ್ಕೆ. ಆದರೂ ನಾನು ಹೇಳಬೇಕಾದ್ದು, ಕೃಷ್ಣ ಬರಬೇಕಂತೆ ಅಂತ. ಬಲರಾಮ ಕೃಷ್ಣರು ಸಿದ್ಧ ಆಗಿಬಿಟ್ಟಿದ್ದಾರೆ. ಬಲರಾಮ ಕೃಷ್ಣನ ಹತ್ರ ಹೇಳಿದ, ನಾನಿದ್ದೇನೆ, ನೀನೇ ಹೆದರಿದ್ರು ಬೇಡ ಅಂತ ಕೃಷ್ಣನಿಗೆ ಹೇಳುದು ಬಲರಾಮ. ಕೃಷ್ಣ ಹೇಳಿದ, ಅಣ್ಣ ನೀನಿರುವಾಗ ನನಗೇನು ಹೆದರಿಕೆ ಅಂತ ಇವ. ಅಂತೂ ಬಲರಾಮ ಕೃಷ್ಣರಿಬ್ಬರು ಸನ್ನದ್ಧರಾದ ವಿಷಯ ಊರಿಗೆಲ್ಲ ಗೊತ್ತಾಯಿತು. ಊರಿನ ಮಹಿಳಾ ಮಂಡಳಿ ಸೇರಿತು. ಎಲ್ಲ ಸೇರಿ ರಾತ್ರಿ ಸುಮಾರು ಒಂದು 1 ಗಂಟೆಗೆ ಮೀಟಿಂಗ್ ಅವರು. ನಾಳೆ ಕೃಷ್ಣ ಮಥುರೆಗೆ ಹೋಗುವುದಂತೆ. ಮಥುರೆಗೆ ಹೋದ ಅಂದರೆ ಮತ್ತೆ ಈ ಗೋಕುಲಕ್ಕೆ ಹಳ್ಳಿಗೆ ಬರುವುದಿಲ್ಲ. ಈ ಹುಡುಗರಿಗೆ ಸಿಟಿ ಪರಿಚಯ ಆದರೆ ಆಮೇಲೆ ಹಳ್ಳಿಗೆ ಬರುವುದಿಲ್ಲ. ಆಮೇಲೆ ಅಲ್ಲಿ ಎಂಥ ಹೆಂಗಸರೆಲ್ಲ ಇರ್ತಾರೋ, ಏನು ಮಾಡ್ತಾರೋ, ಇವನನ್ನು ಅಪಹರಿಸ್ತಾರೋ ಏನು ಕಥೆ, ಮತ್ತೆ ನಮ್ಮ ಮುಖ ಎತ್ತಿ ನೋಡ್ತಾನೋ ಇಲ್ಲೋ. ಆದ್ದರಿಂದ ಏನೇ ಆಗಲಿ ಕಂಸನ ಊರಿಗೆ ನಮ್ಮ ಹುಡುಗ ಹೋಗಬಾರ್ದು. ಅವನು ಅಷ್ಟು ಪ್ರೀತಿ, ಅವನಿಲ್ಲದೆ ಹೋದರೆ ನಮಗೆ ಊಟ ರುಚಿಸುವುದಿಲ್ಲ. ನಾವು ಅವನನ್ನು ತಡೆಯುವುದು ನಿಶ್ಚಯ ಅಂತ ತೀರ್ಮಾನ ಮಾಡಿ ರಾತ್ರಿ ಮನೆಯಲ್ಲಿ ಮಲ್ಕೊಳ್ಳಿಲ್ಲ, ರಸ್ತೆಯಲ್ಲಿ ಮಲಗಿ. ಇವನ ರಥ ಹೋಗುವುದಾದರೆ ಅಕ್ರೂರ, ಅವ ಎಂಥ ಕ್ರೂರ, ರಥ ಹೇಗೆ ಓಡಿಸ್ತಾನೆ ನಮ್ಮ ಮೇಲೆ ನೋಡ್ತೇವೆ ಅಂತ ಇವರು ಒಬ್ಬರ ಮೇಲೆ ಒಬ್ಬರು, ಇವರೇ ಗೇಟು, ರಸ್ತೆ ದಾಟಿ ಹೋಗುವ ಹಾಗಿಲ್ಲ ಅನ್ನುವಷ್ಟೆಲ್ಲ ಧರಣಿ ಕೂತಿದ್ದಾರೆ. ಕೃಷ್ಣ ರಥದ ಹತ್ರ ಬರ್ತಾನೆ. ನೋಡಿದರೆ ಅಲ್ಲಿ ಒಂದು ಅಡ್ಡ ಕೂತಿದ್ದಾರೆ ಹೆಂಗಸರು, ಗುಸು ಅಂತ ಉಳಿದವರೆಲ್ಲ ಮಾತಾಡ್ತಾ ಇದ್ದಾರೆ. ಇವ ಸೀದಾ ಅವರ ಹತ್ರ ಹೋಗಲಿಲ್ಲ. ಅಕ್ರೂರ ಹತ್ರ ಹೇಳಿದ, ಸ್ವಲ್ಪ ಅವರ ಹತ್ರ ಮಾತಾಡಿಸಿ ಬಾ, ನಾನು ಮಾತಾಡಿದರೆ ತುಂಬ ಗಲಾಟೆ ಆಗ್ತದೆ, ನೀನು ಹೋಗಿ ಹೇಳು. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಮಥುರೆಗೆ ಹೊರಟಿದ್ದೇನೆ, ಕಂಸನನ್ನು ನೋಡಿ ಆದಷ್ಟು ಬೇಗ ಬರ್ತೇನೆ ಅಂತ ಒಂದು ಮಾತು ಹೇಳು. ಇವರೆಲ್ಲ ಹೋಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಬೇಗ ಬರ್ತಾನಂತೆ, ನೀವೆಲ್ಲ ಏನು ಬೇಸರ ಮಾಡಬಾರ್ದಂತೆ ಅಂತ ಕೃಷ್ಣ ಹೇಳಿದ್ದಾನೆ. ಹೌದಾ, ಬೇಗ ಬರ್ತಾನ ಅಂತ ಎಲ್ಲ ಬರೀಗವರು. ರಥ ಹೋಗಿ ಆಯ್ತು.
ಆಮೇಲೆ 36 ವರ್ಷ ಊರಿಗೆ ಬರಲಿಲ್ಲ. ಇವಾಗ ಬೇಗ ಬರುವುದಂದರೆ ಹಾಗೆ. ಅದು ಅಲ್ಲಿಂದ ಮಥುರೆಗೆ ಹೊರಟ. ಮಥುರೆಗೆ ಹೋದ ಮೇಲೆ ಕುವಲಯ ಪೀಡ ಹೋಯ್ತಂತೆ. ಮರು ದಿವಸ ಸುದ್ದಿ ಅಲ್ಲ ಪೇಪರಲ್ಲಿ ಬರುವುದು, ಕುವಲಯ ಪೀಡ ಸತ್ತಿತು ಅಂತ. ಒಂದು ದೊಡ್ಡ ಆನೆ, ಅದನ್ನು ಬಲರಾಮಕೃಷ್ಣರು ಮುಗಿಸಿದ್ದಾರೆ. ಅವರು ಚಾಣೂರ ಮುಷ್ಟಿಕ ಇಬ್ಬರು ಕೂಡ ಮಲ್ಲಯುದ್ಧ ವಿಶಾರದ. ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದ ಇಬ್ಬರು ಯಾವಾಗ ಇವರ ಕೈಯಲ್ಲಿ ಸತ್ರು, ಆಮೇಲೆ ಇದ್ದ ಒಂದು 8 ಜನ ಮಹಾಮಲ್ಲರಿದ್ದರು. ಅವರದ್ದು ಸುದ್ದಿ ಇವತ್ತಿನ ತನಕವೂ ಇಲ್ಲ, ಎಲ್ಲಿದ್ದಾರೆ ಅಂತ. ಪಾಕಿಸ್ತಾನಕ್ಕೆ ಓಡಿ ಹೋಗಿದ್ದಾರೆ. ಯಾಕಂದರೆ ಈ ಕೃಷ್ಣನ ಕೈಯಲ್ಲಿ ಸಿಕ್ಕಿದರೆ ಎಲ್ಲ ನಾಶ ಆಗ್ತೇವೆ ಅಂತ ಓಡಿ ಹೋಗಿದ್ದಾರೆ. ಒಟ್ಟಂದದಲ್ಲಿ ಕಂಸನೂ ಕೂಡ ಸತ್ತು ಹೋದ ಶ್ರೀಕೃಷ್ಣನ ಕೈಯಲ್ಲಿ. ಸೋದರ ಮಾವನ ಮಧುರೆಯಲ್ಲಿ ಮಡುಗಿದ ಯಶೋದೆ ನಂದನ ನೀಬಾರು. ಕೃಷ್ಣನಿಗೆ ಕೊಲ್ಲಬೇಕಾದರೆ ಅವನು ನಮ್ಮವ ಬೇರೆಯವ ಯಾವುದಿಲ್ಲ. ಯಾರು ಕೆಟ್ಟ ಕೆಲಸ ಮಾಡಿದ್ದಾರೆ ಅವನನ್ನು ಮುಗಿಸುವುದು, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಉದ್ಧರಿಸುವುದು. ಇಲ್ಲೇ ಹೋದರೆ ಕುಬ್ಜೆ, ಅವಳನ್ನು ಸೈರಂಧ್ರಿ ಅಂತ ಆ ಊರಿನ ಜನ ಕರೀತಾ ಇದ್ರು. ಹೆಚ್ಚಿನವರು ಕರೀತಾ ಇದ್ದದ್ದು ತ್ರಿವಕ್ರೆ ಅಂತ ಅವಳಿಗೆ ಹೆಸರು ಅಂತ. ತ್ರಿವಕ್ರೆ ಅಂದರೆ 3 ಕಡೆ ಗೂನಿತ್ತಂತೆ, ನೋಡಲಿಕ್ಕೆ ಚಂದ ಇರಲಿಲ್ಲ, ಅದಕ್ಕೆ ತ್ರಿವಕ್ರೆ ಅಂತ ಕರೀತಾರೆ. ಆದರೆ ಅವಳ ಕೆಲಸ ಏನು? ಗಂಧವನ್ನು, ನಾನಾ ರೀತಿಯ ಸೆಂಟುಗಳನ್ನು, ಗಂಧವನ್ನು ನಿರ್ಮಾಣ ಮಾಡಿ ಪ್ರತ್ಯೇಕ ಭರಣಿಯಲ್ಲಿಟ್ಟು ಅದನ್ನು ಕಂಸನಿಗೆ ತಲುಪಿಸುವ ಕೆಲಸ ಅವಳದ್ದು. ಅಂಥವಳು ದಾರಿಯಲ್ಲಿ ಬರ್ತಾ ಇದ್ದರೆ ಕೃಷ್ಣ ನೋಡಿದ. ನೋಡಿ ಹೀಗೆ ಅವಳು ಗೂನು ಇದರಿಂದ ನಡ್ಕೊಂಡು ಹೋಗುವುದನ್ನು ನೋಡಿ ಪಕ್ಕಕ್ಕೆ ಬಂದು, ಅದೇನು ಮೂಗಿಗೆ ಭಾರಿ ಹೊಡಿತಾ ಇದೆ, ಏನು ಹಿಡ್ಕೊಂಡು ಹೋಗ್ತಾ ಇದ್ದಿ ಅಂತ ಮಾತಾಡಿದ. ಅವಳಿಗೆ ಅದು ಕಂಸನಿಗೆ ಸುಗಂಧ ಅಂತ ಹೇಳ್ತಾ ಇದ್ದಾಳೆ. ಹೇಳಿ ಮುಖ ನೋಡಿದ್ಲು, ಹೀಗೆ ಬಗ್ಗೆ ಮುಖ ನೋಡಿದ್ಲು. ಅಲ್ಲ ನಿಮಗೆ ಅಂತ ಹೇಳಿ ಎಲ್ಲ ಇವನಿಗೆ ಹಚ್ಚಿ ಎಲ್ಲ ಅಲಂಕಾರ ಮಾಡಿಬಿಡ್ತಾಳೆ. ಕೃಷ್ಣನಿಗೆ ಖುಷಿ ಆಯಿತು. ಯಾಕಂದರೆ ಅದಕ್ಕಿಂತ ಒಬ್ಬ ಅಗಸ ಬಂದಿದ್ದ. ಅಗಸನ ಹತ್ರ ಅದೇನು ಬಟ್ಟೆ ಅಷ್ಟೆಲ್ಲ ಚೆನ್ನಾಗಿದೆ ಅಂತ ಕೇಳಿದ್ದ, ಕಪಾಳ ಕೊಡ್ತಿದ್ದವ. ಇವ ಹಾಗೆ ಹೀಗೆ ಒಂದು ಹೊಡೆದ್ರೆ ತಲೆ ಒಂದು ಹಾರಿ ಹೋಗಿತ್ತು. ಇವಳು ಹಾಗಲ್ಲಲ್ವ, ಅಷ್ಟು ಪ್ರೀತಿ ತೋರಿಸ್ತಾಳಲ್ವ ಅಂತ ಹೇಳಿ ಇದಕ್ಕೆ ಫಲವನ್ನೀಗ ತೋರಿಸಬೇಕು ಅಂತೇಳಿ ಅವಳ ಪಾದದ ಮೇಲೆ ತನ್ನ ಪಾದ ಇಟ್ಟು ಈ ಇಲ್ಲಿ ಗಲ್ಲವನ್ನು ಹೀಗೆ ಹಿಡ್ಕೊಂಡು ಎತ್ತಿದಂತೆ. ಎತ್ತಿದಾಗ 3 ಕಡೆಯಲ್ಲಿ ಟಿಕ್ ಅಂತ ಶಬ್ದ ಆಯಿತು. ಏನಾದದ್ದು? ಎಡವಟ್ಟು ಗೂನಾಗಿತ್ತಲ್ಲ, ಎಲ್ಲ ನೇರಾಗಿ ಪರಮ ಸುಂದರಿಯಾಗಿ ಹೋದಂತೆ. ಆ ಭಗವಂತನನ್ನು ಸಾಕ್ಷಾತ್ತಾಗಿ ಪ್ರೀತಿಸುವುದು ಯಾವುದೇ ಕಾರಣ ಇಲ್ಲ, ಅನಿಮಿತ್ತ ಬಂಧು. ನಿಮಿತ್ತವಿಲ್ಲದೆ ತಮ್ಮ ಸ್ವರೂಪಕ್ಕೆ ಅನುಗುಣವಾಗಿ ದೇವರನ್ನು ಪ್ರೀತಿಸ್ತಕ್ಕಂಥ ಸಾತ್ವಿಕ ಚೇತನಗಳು ಅಲ್ಲಿದ್ದು, ಸುಮ್ಮನೆ ದೇವರ ಮೇಲೆ ದ್ವೇಷ ಮಾಡತಕ್ಕಂಥ ದುಷ್ಟ ಚೇತನಗಳು ಇದ್ದು. ಈ ಚೇತನಗಳಲ್ಲಿ ತ್ರೈವಿಧ್ಯ ಏನಿದೆ, ಸಾತ್ವಿಕ ರಾಜಸ ತಾಮಸ ಅನ್ನೋದು, ಅದನ್ನು ಗಮನಿಸಿ ಅದಕ್ಕೆ ಬೇಕಾದ ಫಲವನ್ನು ಕೊಡ್ತಾ ಸಾಗಿದವ ಭಗವಂತ ಕೃಷ್ಣ. ಕಂಸನನ್ನು ಕೊಂದ ಕೂಡಲೇ ಮೊದಲು ಮಾಡಿದ ಕೆಲಸ ಉಗ್ರಸೇನನನ್ನು ಬಿಡಿಸಿದ. ಬಂಧನದಲ್ಲಿದ್ದ ಕಂಸನ ಅಪ್ಪ ಉಗ್ರಸೇನ ಯದುರಾಜ, ಅವನನ್ನು ಬಿಡಿಸಿ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ತನ್ನ ತಂದೆ ತಾಯಿಯರಾದ ವಸುದೇವ ದೇವಕಿಯರನ್ನು ಕೂಡ ಕಾರಾಗಾರದಲ್ಲಿದ್ದವರನ್ನು ಬಿಡಿಸಿ ಅವರ ಕಾಲಿಗೆ ಬಿದ್ದು ಕೃಷ್ಣ ಹೇಳ್ತಾನೆ, ನನ್ನಿಂದಾಗಿ ನಿಮಗೆ ಎಷ್ಟು ಕಷ್ಟ ಆಗೋಯಿತು. ಎಂಥ ಮಕ್ಕಳು ಬೇಕಾದರೂ ಹುಟ್ಟಲಿ, ಆದರೆ ನನ್ನಂಥ ಮಕ್ಕಳು ಯಾರಿಗೂ ಹುಟ್ಟಬಾರ್ದು ಅಂತ ಹೇಳ್ತಾರೆ ವಸುದೇವ ದೇವಕಿಯರ ಹತ್ರ ಹೇಳು. ನಮ್ಮಂಥ ಮಕ್ಕಳು ಹುಟ್ಟಿದ್ರಿಂದ ಅಲ್ಲ ನಿಮ್ಗೆ ಇಷ್ಟೆಲ್ಲ ಕಷ್ಟ ಆದದ್ದು, ಬೇಕಾ ಇಂಥ ಮಕ್ಕಳು? ದೇವಕಿಗೆ ತಡೆಯುವುದಕ್ಕಾಗುವುದಿಲ್ಲ, ದುಃಖ ಉಮ್ಮಳಿಸಿ ಬರ್ತದೆ. ಆನಂದ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತದೆ ದುಃಖದ ಹಿನ್ನೆಲೆಯಲ್ಲಿ. ಮಗು ಇವತ್ತು ಸಿಕ್ಕಿತಲ್ಲ, ಅವತ್ತಿಷ್ಟು ಪುಟ್ಟ ಮಗು, ಅವತ್ತು ನನ್ನ ಗಂಡನ ತಲೆಯ ಮೇಲೆ ನಾನೇ ಇಟ್ಟದ್ದು ಬುಟ್ಟಿಯಲ್ಲಿ, ಆ ಮಗುವನ್ನು ಹಿಡ್ಕೊಂಡು ಹೋದ. ಇವತ್ತು ಇಷ್ಟು ಬೆಳೆದು ಇದ್ದಾನಲ್ಲ ಅಂತ ಅವನನ್ನು ಎದೆಗೌಚಿಕೊಂಡು ತನ್ನ ಎದೆಯಿಂದ ಸುರಿದ ಹಾಲಿನಿಂದ ಅಭಿಷೇಕ ಮಾಡ್ತಾಳೆ ಆಕೆ. ಅಂತಹ ಕೃಷ್ಣ ಉಪನಯನ ತೀರ್ಮಾನ ಆಯಿತು. ಅದರಿಂದ 3ನೇ ದಿವಸಕ್ಕೆ ಉಪನಯನ. ಯಾಕಂದರೆ ಸೋದರ ಮಾವ ಸತ್ತದಕ್ಕೆ 3ನೇ ದಿವಸ ಶುದ್ಧವಾದ ಕೂಡಲೇ ಕೃಷ್ಣನಿಗೆ ಉಪನಯನ ಆಯಿತು. ಉಪನಯನ ಆದ ಮೇಲೆ ಕೃಷ್ಣನಿಗೆ ಗುರುಕುಲ ಸಾಂದೀಪಿನಿ ಎನ್ನುವ ಮಹರ್ಷಿಗಳ ಗುರುಕುಲಕ್ಕೆ ಕಳಿಸಿದ್ದಾಯಿತು. ಸಾಂದೀಪಿನಿ ಗುರುಕುಲಕ್ಕೆ ಕಳಿಸಿದ್ದಾಯಿತು. ಅಲ್ಲಿ 64 ದಿನ ಇವನ ವಿದ್ಯಾಭ್ಯಾಸ. ಫಸ್ಟ್ ಇಯರು ಸೆಕೆಂಡ್ ಇಯರ್ ಎಲ್ಲ ಇಲ್ಲವೇ ಇಲ್ಲ. ಈಗಿನವರೆಲ್ಲ PUC ಯಲ್ಲಿ ಫಸ್ಟ್ ಇಯರು, ಸೆಕೆಂಡ್ ಇಯರ್ ಅದೇ PUC ಯಲ್ಲಿ ಕೂತ್ಕೊಳ್ಳೋದು. ಇಲ್ಲಿ ಹಾಗಿಲ್ಲ. ಈ ಒಂದು 64 ದಿವಸದಲ್ಲಿ 64 ತರಗತಿಗಳನ್ನು ಮುಗಿಸಿದ್ದಾರೆ. 1 ದಿವಸಕ್ಕೆ 1 ತರಗತಿ. ಈ ಕ್ರಮದಲ್ಲಿ ಚತುಷ್ಷಷ್ಟಿ ಕಲಾ ಪ್ರವೀಣನಾಗಿ 64 ಕಲೆಗಳನ್ನು ಅಭ್ಯಾಸವನ್ನು ಮಾಡಿ, ಇವನು ಅಭ್ಯಾಸ ಮಾಡಿದ್ದ ಅಥವಾ ಗುರುಗಳಾದ ಸಾಂದೀಪಿನಿಗಳಿಗೆ ಹೇಳಿಕೊಟ್ಟದ್ದು ಗೊತ್ತಿಲ್ಲ. ಒಟ್ಟು 64 ದಿವಸದಲ್ಲಿ ಮುಗಿಸಿದ್ದಾನೆ. ಮುಗಿಸಿ ಊರಿಗೆ ಹೊರಡುವಾಗ ಗುರುಗಳಿಗೆ ಒಂದು ದಕ್ಷಿಣೆ, ಅವರ ಸತ್ತ ಮಗನನ್ನೇ ಮತ್ತೆ ಬದುಕಿಸಿಕೊಟ್ಟು ಊರಿಗೆ ಹಿಂತಿರುಗುವ ಹೊತ್ತಿಗೆ ಸುದ್ದಿ ಇವನಿಗೆ. ಊರಲ್ಲಿ ದೊಡ್ಡ ತಲ್ಲಣ ಆಗ್ತಾ ಇದೆ. ಉಗ್ರಸೇನ ರಾಜರಿಗೆ ತಲೆ ಬಿಸಿಯಾಗಿ ಹೋಗಿದೆ. ಯಾಕೆ ಅಂತ ಹೇಳಿದರೆ ಜರಾಸಂಧ ದಂಡೆತ್ತಿ ಬರ್ತಾ ಇದ್ದಾನೆ. ಜರಾಸಂಧ ದಂಡೆತ್ತಿ ಬರುವುದಕ್ಕೆ ಕಾರಣ ಏನು? ಆತನ 2 ಮಕ್ಕಳನ್ನು ಕಂಸನಿಗೆ ಮದುವೆ ಮಾಡಿಕೊಟ್ಟದ್ದೇ ಕಾರಣ.
ಅವರಿಬ್ಬರೂ ಕೂಡ ಪುಟ್ಟ ಮಗುವನ್ನು ಹಿಡ್ಕೊಂಡು ಹೋಗಿ ಹೀಗಾಗೋಯಿತು, ನಮ್ಮ ಸೌಭಾಗ್ಯಕ್ಕೆ ಬೆಟ್ಟು ಬಿತ್ತು, ಮಾಡಿದ್ದೆಲ್ಲ ಕೃಷ್ಣ ಅಂತ ದೂರ ಹೇಳಿದಾಗ ಜರಾಸಂಧನಿಗೆ ಸಿಟ್ಟು ಬಂತು. ನನ್ನ ಮಕ್ಕಳಿಗೆ ಇಂಥ ವೇದವ್ಯವನ್ನು ತಂದು ಕೊಟ್ಟಿದ್ದಾನಲ್ಲೋ ಅವ ಅಂತ ಕೃಷ್ಣನ ಮೇಲೆ ಸಿಟ್ಟು ಬಂದು, ಈಗ ಎಲ್ಲಿದ್ದಾನೆ ಕೃಷ್ಣ ಅಂತ ಕೇಳಿದ ಹುಡುಗಿಯರ ಹತ್ರ. ಅವನಲ್ಲೇ ಮಥುರೆಯಲ್ಲೇ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ, ಅವನಲ್ಲೇ ಇದ್ದಾನೆ, ನಾಳೆ ಉಪನಯನ ಅಂತ ಇವರು ಸುದ್ದಿ ಎಳೆಯಾಗಿದೆ ಅಲ್ಲಿಗೆ. ಹಾಗಾದರೆ ಆ ಮಥುರೆಯನ್ನೇ ನಾಶ ಮಾಡ್ತೇನೆ ಅಂತ ಒಂದು ಗುಂಡಿ ಹೊತ್ತಿದ್ರೆ ಪರಮಾಣು ಬಾಂಬ್ ಅಲ್ಲಿಗೆ. ಇವಂದೇ ಯಾವ ರೀತಿ ಅಸ್ತ್ರ ಅಂದರೆ ಕೈಯಲ್ಲಿ ಒಂದು ಗದೆ ಇತ್ತು, ಮಹಾಗದಂ ಚಂಡರಣಂ ಅಂತ ಮಹಾಗದೆ ಅದು. ಆ ಗದೆಯನ್ನು ಹೀಗೆ ಬೀಸಿದಂತೆ. ಯಾವ ದಿಕ್ಕಿನಲ್ಲಿ ಮಥುರೆ ಅಂತ ಗೊತ್ತು ಅವನಿಗೆ, ಆದರೆ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಗೊತ್ತಿಲ್ಲ ಮಗಧ ದೇಶದಿಂದ. ಅದಕ್ಕೆ ಸರಿಯಾಗಿ ನಾರದರು ಸಿಕ್ಕಿದ. ನಾರದರ ಹತ್ರ ಕೇಳಿದ, ಇಲ್ಲಿಂದ ಎಷ್ಟು ದೂರ ಆಗ್ತದೆ ಸರಿಯಾಗಿ ಲೆಕ್ಕ ಹಾಕಿ ಹೇಳಬೇಕು ಅಂತ. ನಾನೆಲ್ಲ ಊರು ತಿರುಗಿದವಲ್ಲ, ನನಗೆ ಸರಿಯಾಗಿ ಗೊತ್ತಿದೆ, ಇಲ್ಲಿಂದ 99 ಯೋಜನ ದೂರದಲ್ಲಿ ಅದುಂಟು ಅಂತ ಸ್ಪಷ್ಟವಾಗಿ ಹೇಳಿದೆ. ಇವರು 100 ಅಂತ ಹೇಳಲಿಲ್ಲ, ಅದರಿಂದ ಸರಿ ಅಂತ ಇವನಿಗೆ ನಿಶ್ಚಯ ಆಯಿತು. ಇಲ್ಲದ್ರೆ 100 ಅಂದರೆ 106 ಆಗ್ಬೋದು, 104 ಆಗ್ಬೋದು, 94 ಆಗ್ಬೋದು ಅಲ್ವಾ. ಇವರು ಸರಿಯಾಗಿ 99 ಹೇಳಿದ್ದಾರೆ ಅಂತ ಇವ ಸರಿಯಾಗಿ 99 ಸುತ್ತಿ ಬೀಸಿದ ಆ ಕಡೆಗೆ. ಸೀದಾ 99 ಯೋಜನ ದೂರದಲ್ಲಿ ಹೋಗಿ ಬಿತ್ತು. ಮಥುರೆಯಿಂದ 3 ಯೋಜನದಷ್ಟು ಹಿಂದೆ ಬಿತ್ತಂತೆ, ಮಥುರೆ ತನಕ ಹೋಗಲೇ ಇಲ್ಲ. ಮಥುರೆಗಿಂತ ಅಷ್ಟು ಹಿಂದೆಯೇ ಬಿತ್ತು, ಅಲ್ಲಿ ತನಕ ಹೋಗಲಿಲ್ಲ. ಆಮೇಲೆ ನಾರದರು ಜರಾಸಂಧನಿಗೆ ಸಿಕ್ಕಿದಾಗ ಏನು ಮಾಡಿದಾರೋ ಗೊತ್ತಿಲ್ಲ. ಅಂತೂ ನಾರದರು ಬಹುಶಃ ತಪ್ಪಿಸಿಕೊಂಡಿರ್ತಾರೆ. ನಾನು 99 ಅಂತ ಹೇಳಿದ್ದು, ಅದು ಈ ರಸ್ತೆಯಲ್ಲಿ ಹೋಗಾಗ 99 ಆಗ್ತದೆ, ಇದು ನೇರ ನಾನು ವಿಮಾನದಲ್ಲಿ ಹೋಗಲಿಲ್ಲ ಹಾಗಾದದ್ದು ನಾರದರನ್ನು ಯಾರು ಕಟ್ಟಿ ಹಾಕ್ಲಿಕ್ಕೆ ಆಗುದಿಲ್ಲ. ಆದರೆ ನಾರದರು ಸ್ವಲ್ಪ ತಪ್ಪಾದ ಕ್ರಮವನ್ನು ಹೇಳಿ ಅದು ಅಲ್ಲಿದ್ದ ಅರಣ್ಯದಲ್ಲಿ ಬಿತ್ತು. ಇವತ್ತಿಗೂ ಮಥುರೆಯ ಪಕ್ಕದಲ್ಲಿ ಗದಾವಸಾನ ಅಂತ ಪ್ರದೇಶವನ್ನು ತೋರಿಸ್ತಾರೆ, ದೊಡ್ಡ ಹೊಂಡಾಗಿದೆ. ಇದನ್ನು ಬಿದ್ದು ಅಷ್ಟು ಪ್ರದೇಶವು ಪುಡಿಯಾಗೋಯ್ತಂತೆ, ಕಾಡು. ಆಮೇಲೆ ಜರಾಸಂಧ 23 ಅಕ್ಷೌಹಿಣಿ ಸೇನೆ ಸೇರಿಸಿಕೊಂಡು ಅಲ್ಲಿಗೆ ದಂಡೆತ್ತಿ ಬಂದಂತಹ ಪ್ರಕರಣ. ಬಲರಾಮಕೃಷ್ಣರು ಅಷ್ಟರಲ್ಲಿ ಮಥುರೆಗೆ ಸೇರಿಕೊಂಡಿದ್ದಾರೆ. ಜರಾಸಂಧನಿಗೆ ಎಷ್ಟು ಬಾರಿ ಯುದ್ಧಕ್ಕೆ ಬಂದರೂ ಗೆಲುವು ಸಿಗಲಿಲ್ಲ. 17 ಬಾರಿ 18 ಬಾರಿ ಅಷ್ಟು ಬಾರಿಯೂ ಸೋತುಕೊಂಡೇ ಹೋದ. ಅಷ್ಟರಲ್ಲಿ ವಿದರ್ಭ ನಗರದ ಒಂದು ಘಟನೆ ಸುದ್ದಿ ಬಂತಂತೆ. ಜರಾಸಂಧ ಈಗ ತನ್ನ ಸೇನೆಯೆಲ್ಲ ನಾಶ ಆದ ಸಂದರ್ಭದಲ್ಲಿ ಕೃಷ್ಣನನ್ನು ಹೆಡೆಮುರಿ ಕಟ್ಟುವುದಕ್ಕೆ ಪರದೇಶದಿಂದ ಸಹಾಯವನ್ನು ಅಪೇಕ್ಷಿಸಿದ. ಇರಾಕ್ ಕಡೆಯಿಂದ ಅಲ್ಲಿ ಒಬ್ಬ ಕಾಲಯವನ ಅಂತ ಒಬ್ಬ ಇದ್ದ. ಆ ರಾಜ ಕಾಲಯವನನ್ನು ಕರೆಸಿಕೊಂಡ, ನೀನು ನನ್ನ ಸಹಾಯ ಮಾಡಬೇಕು, ಕೃಷ್ಣನನ್ನು ನಾಶ ಮಾಡುವುದಕ್ಕೆ ನಿಮಗೆ ವರ ಉಂಟಂತೆ, ಕೃಷ್ಣನನ್ನು ಕೊಲ್ಲುವುದಕ್ಕೆ ಬಾ ಅಂತ. ಕಾಲಯವನ ದೊಡ್ಡ ಒಂದು ಕುದುರೆಗಳ ಸೇನೆಯನ್ನು ಹಿಡ್ಕೊಂಡು ಬರ್ತಾನೆ. ಕುದುರೆಗಳು ಬೆಳಗ್ಗೆ ಈ ಭಾರತ ದೇಶಕ್ಕೆ ಪ್ರವೇಶ ಮಾಡಿದ್ದು. ಎಲ್ಲಿಂದ? ಲಾಹೋರ್, ಲವಪುರದ ಕಡೆಯಿಂದ ಭಾರತಕ್ಕೆ ಪ್ರವೇಶ ಮಾಡಿದ್ದು. ಅಲ್ಲಿ ಪ್ರವೇಶ ಮಾಡಿ ಅವತ್ತು ರಾತ್ರಿಯಲ್ಲಿ ಮಲ್ಕೊಂಡಿತ್ತಂತೆ, ಸುಮಾರು ಗುಜರಾತ್ ಪಕ್ಕದಲ್ಲಿ. ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಏಳುವಾಗ ಅವಳು ಮೂತ್ರ ಮಾಡಿದ್ದು, ಅದು ನದಿಯಾಗಿ ಹರಿತಂತೆ. ಹಾಗಾದರೆ ಎಷ್ಟು ಕುದುರೆಗಳು ಬಂದಿರ್ತವೆ ಅಂತ ಆಲೋಚನೆ ಮಾಡಿ. ಆಮೇಲೆ ಅಲ್ಲಲ್ಲಿ ಅವುಗಳು ಮತ್ತೆ ನೀರು ಸುರಿದ್ರೆ ಅದನ್ನು ವಾಯುದೇವ ಒಣಗಿಸಿದ ಅಂತ ಹೇಳ್ತಾರೆ. ಅಂತೂ ದೊಡ್ಡ ಸೇನೆಯ ಜೊತೆಗೆ ಕಾಲಯವನ ಬಂದಿದ್ದಾನೆ. ಕೃಷ್ಣ ತೀರ್ಮಾನಿಸಿದ, ನಾವು ಮಥುರೆಯಲ್ಲೇ ಇದ್ದರೆ ಮಥುರೆಯೆಲ್ಲ ಸ್ವಲ್ಪ ಹಾಳಾಗ್ತದೆ. ಯಾಕಂದರೆ ಈ ದೇಶದವರು ಹೋರಾಡುವಾಗ ಸ್ವಲ್ಪ ಜಾಗ್ರತೆಯಾಗಿ ಹೋರಾಡ್ತಾರೆ, ಪರದೇಶದವರು ಹೇಗೆ ಹೋರಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಊರನ್ನೆಲ್ಲ ಹಾಳು ಮಾಡ್ತಾರೆ. ಆದ್ದರಿಂದ ಊರನ್ನೇ ರಾಜಧಾನಿಯನ್ನು ಬದಲಾವಣೆ ಮಾಡುವುದು ಅಂತ ಹೇಳಿ ಸಮುದ್ರದ ಮಧ್ಯದಲ್ಲಿ ಕುಶಸ್ಥಲಿ ಅಂತ ಪ್ರಸಿದ್ಧವಾದ ಪ್ರದೇಶಕ್ಕೆ ವಿಶ್ವಕರ್ಮನನ್ನು ಕರೆಸಿಕೊಂಡು ಪಟ್ಟಣದ ನಿರ್ಮಾಣ ಮಾಡ್ತಾರೆ. ದ್ವಾರಕಾ ಪಟ್ಟಣದ ನಿರ್ಮಾಣವಾಗ್ತದೆ. ಅಲ್ಲಿಗೆ ಇಡೀ ಮಥುರೆಯನ್ನೇ ಸ್ಥಳಾಂತರಿಸಿ ಬಿಡ್ತಾನೆ. ಒಂದು ರಾತ್ರಿಯಲ್ಲಿ ನಡೆದಂತಹ ಘಟನೆ. ಹೇಗೆ ಎಷ್ಟು ವ್ಯವಸ್ಥಿತವಾದ ವ್ಯವಸ್ಥೆ ನಡೆಯಿತು. ಕಾಲಯವನಿಗೆ ಕೃಷ್ಣ ಇಲ್ಲಿ ಕಾಣಿಸದೆ ಅವನೂ ಸಮುದ್ರಕ್ಕೆ ಬಂದರೆ ಸಮುದ್ರ ತೀರದಲ್ಲೇ ಕೃಷ್ಣ ಕಾಣಿಸಿದ. ಜರಾಸಂಧ ಕೊಟ್ಟ ಚಿತ್ರ ನೋಡ್ತಾನೆ, ಕೃಷ್ಣನನ್ನು ನೋಡ್ತಾನೆ. ಓ, ಇವನನ್ನೇ ಕೊಲ್ಲಿಕ್ಕೆ ಜರಾಸಂಧ ಹೇಳಿದ್ದು ಅಂತ ಮೊದಲನೇ ಬಾರಿ ಅವ ಕೃಷ್ಣನನ್ನು ನೋಡುದು. ಬೆನ್ನು ಹತ್ತಿದ. ಈ ಕೃಷ್ಣ ನೆಲದಲ್ಲೇ ಓಡುವುದಕ್ಕೆ ಶುರು ಮಾಡಿದ ಅಂತೆ. ಕಾಲಯವನನ್ನು ನೋಡಿದ ಕೂಡಲೇ ಓಡಿ ಗೋಮಂತ ಎಲ್ಲಿ ತನಕ ಓಡಿದ? ನಮ್ಮ ಮುಚುಕುಂದ ಅಂತಕ್ಕಂಥ ರಾಜ ಯಾವ ಗುಹೆಯಲ್ಲಿ ಮಲಗಿದ್ದಾನೆ ಅಲ್ಲಿ ತನಕ ಓಡುವಾಗ ಒಂದಷ್ಟು ದೂರ ಓಡುವುದು, ಆಮೇಲೆ ತಿರುಗಿ ನೋಡುವುದು, ಬರ್ತಾನೋ ಇಲ್ಲೋ ಅಂತ. ಎಲ್ಲಿ ತಿರುಗಿ ಸಿಗ್ತದೆ ಅಲ್ಲಿ ಸ್ವಲ್ಪ ನಿಲ್ಲುವುದು. ಯಾಕಂದರೆ ನಾನು ಎಲ್ಲಿ ತಿರುಗಿದ್ದೇನೆ ಅಂತ ಅವನಿಗೆ ಕಾಣಿಸ್ಬೇಕು, ಅವನು ಬೆನ್ನತ್ತಿ ಬರಬೇಕು. ಹಾಗೆ ಬೆನ್ನತ್ತಿ ಬಂದಂತಹ ಕಾಲಯವನನ್ನು ಮಲಗಿದ್ದ ರಾಜ ಮುಚುಕುಂದನ ಮೂಲಕವಾಗಿ ಸಂಹಾರ ಮಾಡಿಸಿದ. ಮುಚುಕುಂದ ಕಣ್ಣು ತೆರೆದು ಅವನನ್ನು ನೋಡಿದಾಗ ಅವ ಭಸ್ಮವಾಗಿ ಹೋದ. ಮುಚುಕುಂದನಿಗೆ ಕೃಷ್ಣ ಪ್ರಸಾದ ಮಾಡಿದ.
ಮುಚುಕುಂದ ಪ್ರಸಾದಕತ್ ಅಂತ. ಮುಚುಕುಂದ ಅಂತಕ್ಕಂತಹ ಮಾಂಧಾತೃವಿನ ಮಗ, ಈ ಬ್ರಹ್ಮವಂಶದಲ್ಲಿ ಬಹಳ ಪ್ರಸಿದ್ಧವಾದಂತಹ ವ್ಯಕ್ತಿತ್ವ ಮುಚುಕುಂದನದ್ದು. ಅಂಥವನಿಗೆ ಅನುಗ್ರಹ ಮಾಡಿದಂತಹ ಭಗವಂತ ಶ್ರೀಕೃಷ್ಣ. ಆಮೇಲೆ ಗೋಮಂತ ಪರ್ವತದ ಮೇಲೆ ಕೃಷ್ಣ ಹತ್ತಿದ್ದು, ಕರವೀರಪುರದಲ್ಲಿ ಆತ ಪೌಂಡ್ರಕ ವಾಸುದೇವಾದಿಗಳನ್ನು ಸಂಹಾರ ಮಾಡಿದ್ದು, ಗೋಮಂತ ಪರ್ವತಕ್ಕೇ ಜರಾಸಂಧಾದಿಗಳು ಬೆಂಕಿ ಹಚ್ಚಿದ್ದೆಲ್ಲ ನಡೆಯಿತು. ಕೃಷ್ಣನನ್ನು ಬೆಂಕಿ ಹಚ್ಚಿ ಸಾಯಿಸಿದ್ದೇವೆ ಅಂತ ತೀರ್ಮಾನಿಸಿದ್ರಂತೆ ಜರಾಸಂಧಾದಿಗಳು. ತಪ್ಪಾದ ತೀರ್ಮಾನ. ಈಗ ನಾವು ರುಕ್ಮಿಣಿಗೆ ಮದುವೆ ಮಾಡಿಬಿಡುವ, ಇಲ್ಲದೆ ಹೋದರೆ ಕೃಷ್ಣ ಯಾವಾಗ ಏನು ಎಡವಟ್ಟು ಮಾಡ್ತಾನೆ ಗೊತ್ತಿಲ್ಲ ಅಂತೇಳಿ ವಿದರ್ಭ ನಗರದಲ್ಲಿ ಒಂದು ಚಿಂತನೆ ನಡೆಸಿ ತಾವು ರುಕ್ಮಿಣೀ ವಿವಾಹದ ವ್ಯವಸ್ಥೆ ಮಾಡಿದ್ದಾರೆ. ವಿದರ್ಭ ದೇಶದ ರಾಜಕುಮಾರಿ ಭೀಷ್ಮಕರಾಜನ ಮಗಳು ರುಕ್ಮಿಣಿ ಅಂತ ಆಕೆಯ ಹೆಸರು. ಸಾಕ್ಷಾತ್ ಮಹಾಲಕ್ಷ್ಮಿಯೇ ರುಕ್ಮಿಣಿಯಾಗಿ ಆವಿರ್ಭವಿಸಿದ್ದಾಳೆ. ಕೃಷ್ಣ ಅಂದರೆ ಏನು ಅಂತ ನಿರಂತರ ಎಲ್ಲರ ಬಾತಿನಲ್ಲಿ ಕೇಳ್ತಾಳೆ. ನನಗೆ ಅನುರೂಪನಾದ ಪತಿ ಕೃಷ್ಣ ಅನ್ನುವುದಕ್ಕೆ ಆಕೆಯ ಮನಸ್ಸಿನಲ್ಲಿ ದಾರ್ಢ್ಯ ಇದೆ. ಕೃಷ್ಣನನ್ನು ಬಿಟ್ಟು ಮತ್ತೊಬ್ಬರನ್ನು ವರಿಸಲಾರೆ, ಕೃಷ್ಣನೇ ನನ್ನ ಕೈ ಹಿಡಿಬೇಕು ಅನ್ನುವ ದೃಷ್ಟಿಯಿಂದ ನಿರಂತರ ವ್ರತಾನುಷ್ಠಾನಗಳಲ್ಲಿ ತೊಡಗಿದ್ದಾಳೆ. ಆದರೆ ಜರಾಸಂಧನ ಆಪ್ತ ಶಿಷ್ಯನಾದ ರುಕ್ಮಿಣಿ, ಈಕೆಯ ಅಣ್ಣ ಜರಾಸಂಧ ಹೇಳ್ತಾನೆ ರುಕ್ಮಿ ಹತ್ರ, ನಿನ್ನ ಮಗಳು ಕೃಷ್ಣನನ್ನು ಮದುವೆ ಆಗಬೇಕು ಅಂತಿದ್ದಾಳಂತೆ, ಸ್ವಯಂವರ ಇತ್ಯಾದಿ ಮಾಡಿ ಹಾಳು ಮಾಡಬೇಡ, ಮೊದಲು ಅವಳಿಗೆ ಮದುವೆ ನಿಶ್ಚಯ ಮಾಡು ಅಂತ. ಹಾಗೆ ಮದುವೆ ನಿಶ್ಚಯ ಆಗ್ತದೆ. ಯಾರ ಜೊತೆಗೆ? ಶಿಶುಪಾಲ, ಚೇದಿ ದೇಶದ ರಾಜನಾದ ದಮಘೋಷನ ಮಗ ಶಿಶುಪಾಲನ ಜೊತೆಗೆ ವಿವಾಹ ನಿಶ್ಚಯ ಆಯಿತು. ಅತ್ತಪ್ಪರಕ್ಕೆ ಗೊತ್ತೇ ಇಲ್ಲ ವಿಷಯ. ಹಿಂದೆ ಎಲ್ಲ ಮದುವೆ ಎಲ್ಲ ಇವರೇ ಸೇರಿ ಮದುವೆ ತೀರ್ಮಾನ ಮಾಡು. ಆಮೇಲೆ ಅಲ್ಲಿ ಹೋಗಿ ಅಂತಪ್ಪಟ ತೆಗೆದಾಗಲೇ ಗಂಡು ಯಾರು ಅಂತ ಗೊತ್ತಾಗಬೇಕು. ಆ ರೀತಿ ಎಲ್ಲ ಸಸ್ಪೆನ್ಸ್ ಮದುವೆ ಮಾಡ್ತಾ ಇದ್ರು. ಆ ರೀತಿ ಇಲ್ಲಿ ರುಕ್ಮಿಣಿಗೆ ಗೊತ್ತೇ ಇಲ್ಲ ನಮಗೊಂದು ವ್ಯವಸ್ಥೆ ಆಗಿದೆ ಅಂತ. ಯಾವುದೋ ಸಖಿ ಓಡಿ ಬಂದು ಹೇಳಿದ್ದು, ನಿನಗೆ ಮದುವೆ ನಿಶ್ಚಯ ಆಯ್ತಂತೆ ಅಂತ. ಹೌದಾ, ಕೃಷ್ಣನ ಜೊತೆಗ ಅಂತ ಕೇಳಿದರೆ ಇಲ್ಲ ಶಿಶುಪಾಲನ ಜೊತೆ. ಇದು ನವಿಲಿಗೂ ಕಾಗೆಗೂ ಮದುವೆ ಮಾಡಿದ ಹಾಗೆ ವ್ಯವಸ್ಥೆ ಅಂತ. ಆಕೆಗೆ ಬೇಸರವಾಗ್ತದೆ. ಯಾರು ನನ್ನನ್ನು ರಕ್ಷಿಸುವುದು? ಆ ಕೃಷ್ಣನೊಬ್ಬನೇ ರಕ್ಷಕ ಅಂತ ತೀರ್ಮಾನಿಸಿ ಅಷ್ಟು ಹೊತ್ತಿಗೆ ತನ್ನನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಂತಹ ಹಿರಿಯರು, ಮುದುಕರು, 81 ವರ್ಷ ಆಗಿದೆ ಅವರಿಗೆ, ಸಹಸ್ರಚಂದ್ರ ದರ್ಶನ ಶಾಂತಿ ಆಗಿದೆ, ಬ್ರಾಹ್ಮಣರು, ಅವರ ನೆನಪಾಯಿತು. ಅವರನ್ನು ಕರೆಸ್ತಾಳೆ. ಕರೆಸಿ ಅವರಿಗೆ ರಥದ ವ್ಯವಸ್ಥೆ ಮಾಡಿ, ನೀವು ನನ್ನ ರಥದಲ್ಲಿ ಹೋಗಿ ಬರಬೇಕು ದ್ವಾರಕೆಗೆ, ಈ ಒಂದು ಪತ್ರವನ್ನು ಅವರಿಗೆ ಕೊಟ್ಟು ಬನ್ನಿ. ಯಾರಿಗೆ ಅಂತ ಕೇಳ್ತಾರೆ. ಅವರಿಗೆ ಅಂತ ಹೇಳ್ತಾರೆ. ಅವನು ಗೊತ್ತಾಯ್ತು ನನಗೆ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾರೆ. ಹೀಗೆ ಕೃಷ್ಣನಿಗೆ ಕೊಡುವುದಕ್ಕೋಸ್ಕರ ಪತ್ರವನ್ನು ಹಿಡಿದು ಆ ವೃದ್ಧ ಬ್ರಾಹ್ಮಣ ರುಕ್ಮಿಣೀ ದೇವಿಗೋಸ್ಕರ ದ್ವಾರಕೆಗೆ ಬಂದ. ಕೃಷ್ಣನಿಗೆ ಪತ್ರ ಸಿಕ್ಕಿತು. ಪತ್ರ ಓದಿ ಕಣ್ಣಿನಲ್ಲಿ 2 ಬಿಂದು ನೀರು ಬಿತ್ತಂತೆ ಕೃಷ್ಣನಿಗೆ. ಇಷ್ಟೂ ಮಾಡ್ತಾರಲ್ಲ ಇವರು ಅಂತ. ಅಲ್ಲಿ ಭುವನ ಸುಂದರ ಅಂತ ಸಂಬೋಧನೆ ಇತ್ತು. ಕೃಷ್ಣ ಯಜ್ಞದಲ್ಲಿ ದೇವರಿಗೋಸ್ಕರ ಕೊಡಬೇಕಾದ ಪುರೋಡಾಶಕ್ಕೆ ಒಂದು ನಾಯಿ ಬಾಯಿ ಹಾಕುವುದಕ್ಕೆ ಸಿದ್ಧವಾಗಿದೆ ಕೃಷ್ಣ. ನಿನಗೋಸ್ಕರ ಅಂತ ಸಿದ್ಧವಾದ ಈ ಬಲಿಯನ್ನು ಇನ್ನೊಂದು ಅಪಹರಿಸುತ್ತೆ ಅಂತಾದ ಪಕ್ಷದಲ್ಲಿ ಇದು ಬದುಕುವುದಕ್ಕೆ ಶಕ್ಯವೋ? ನಿನಗೋಸ್ಕರ ಅದೆಷ್ಟು ವ್ರತ ಮಾಡಿದೆ. ವ್ರತ ಕೃಷಾನ್ ಶತ ಜನ್ಮಭಿಸ್ಯ ಜಕ್ಯಾಮಸೂನಪಿ. ನಿನ್ನನ್ನು ಬಿಟ್ಟರೆ ಈ ಶರೀರ ಬದುಕುವುದಿಲ್ಲ, ಈ ಶರೀರದಲ್ಲಿ ಆತ್ಮ ಇರುವುದಿಲ್ಲ. ನಾಳೆ ಅಲ್ಲ ನಾಡಿದ್ದು ನಡೆಯತಕ್ಕಂತಹ ವಿವಾಹಕ್ಕಿಂತ ಪೂರ್ವಭಾವಿಯಾದ ಊರ ಹೊರಗಿನ ಗೌರಿ ಪೂಜಾ ಅನ್ನುವ ಪ್ರಕ್ರಿಯೆಯ ಹೊತ್ತಿಗೆ ನಿನ್ನ ಮುಖದ ದರ್ಶನ ನನಗೆ ಆದರೆ ಇದು ಬದುಕುತ್ತೆ. ಇಲ್ಲದೆ ಹೋದರೆ ಜಹ್ಯ ಮಸೂನಪಿ ಶತಜನ್ಮ ಬಿಸ್ಯಾದ, 100 ಜನ್ಮ ಆದರೂ ತೊಂದರೆ ಇಲ್ಲ, ನೀನೇ ಕೈ ಹಿಡಿಬೇಕು. ಈ ಪತ್ರವನ್ನು ಓದಿದ ಕೃಷ್ಣ ಅಷ್ಟರಲ್ಲೇ ದಾರುಕ ರಥ ಸಿದ್ಧಗೊಳಿಸಿದ್ದಾನೆ. ಈ ಬ್ರಾಹ್ಮಣರ ರಥ ಬೇರೆ ಇದೆ. ಬ್ರಾಹ್ಮಣರಿಗೆ ಹೇಳ್ತಾನೆ, ನಿಮ್ಮ ರಥವನ್ನು ಆಮೇಲೆ ಸಾವಕಾಶ ಕಳಿಸುವ, ಯಾಕಂದರೆ ವೇಗ ಸಾಕಾಗುವುದಿಲ್ಲ. ಇಲ್ಲಿಂದ 800 ಕಿಲೋಮೀಟರ್ ದೂರ ಹೋಗಬೇಕು, ದ್ವಾರಕೆಯಿಂದ ವಿದರ್ಭಕ್ಕೆ ಹೋಗಬೇಕು. ಆದ್ದರಿಂದ ನನ್ನ ರಥ ದಾರುಕ 4 ಕುದುರೆಗಳನ್ನು ಕಟ್ಟಿದ್ದಾನೆ. ಅದು ಸಾಮಾನ್ಯ ಕುದುರೆಗಳಲ್ಲ, ಶೈಬ್ಯ ಸುಗ್ರೀವ ಅಂತ 2 ಕುದುರೆ ಇದ್ದರೆ ಸಾಕು, ಅದು ಮನೋವೇಗದಿಂದ ಸಾಗತಕ್ಕಂಥ ಕುದುರೆಗಳು. ಅದನ್ನು ಕಟ್ಟಿದ್ದಾನೆ. ಅದನ್ನು ನಮ್ಮ ರಥದಲ್ಲೇ ನೀವು ಬನ್ನಿ ಅಂತ ಬ್ರಾಹ್ಮಣರನ್ನು ಆದರದಿಂದ ಕೂಡಿಸಿ ಭೋಜನ ಎಲ್ಲ ಮಾಡಿಸಿದ್ದಾನೆ. ಸಂಧ್ಯಾವಂದನೆಯನ್ನು ಮಾಡಿಸಿ ಆಗಿದೆ. ಅಷ್ಟರಲ್ಲೇ ಹೊರಟಾಯಿತು. ರಥ ಹೊರಟು ಸಾಯಂಕಾಲ ಸುಮಾರು 4 ಗಂಟೆಗೆ ಹೊರಟಿರಬೇಕು ದ್ವಾರಕೆಯಿಂದ. ಮರುದಿವಸ ಬೆಳಗ್ಗೆ 4 ಗಂಟೆಗೆ ವಿದರ್ಭ ತಲುಪಿಯಾಗಿದೆ. ನೋಡಿ, 800 ಕಿಲೋಮೀಟರ್ 12 ಗಂಟೆಯಲ್ಲಿ ಹೋಗಿದೆ ರಥ. ಅಷ್ಟು ವೇಗವಾಗಿ ಹೋಗಿ ವಿದರ್ಭ ದೇಶಕ್ಕೆ ಸುದ್ದಿ. ಅಲ್ಲಿ ಬೆಳಗ್ಗೆ 4 ಗಂಟೆಗೆ ಮೀಟಿಂಗ್ ನಡೆಯುವಂಥವ್ರು. ಏನಾದರೂ ಸುದ್ದಿ ಉಂಟಾ, ಕೃಷ್ಣ ಏನಾದರೂ ಆ ಕಡೆಯಿಂದ ಬರುವಂಥದ್ದು. ಅವರಿಗೆ ಹೆದರಿಕೆ, ಮೇಯಲ್ಲಿ ಬೆವರು. ಬೆಳಗ್ಗೆ ಅದು ಧನುರ್ಮಾಸದಲ್ಲಿ ಮದುವೆ ಇಟ್ಕೊಂಡಿದ್ದಾರೆ, ಅಷ್ಟೊತ್ತಿಗೂ ಬೇಗ ಬೆವರು. ಆವಾಗ ಒಬ್ಬ ದೂತ ಬಂದು ಹೇಳಿದ ಜರಾಸಂಧನ ಸಭೆಯಲ್ಲಿ,
ಕೃಷ್ಣ ಬಂದಿದ್ದಾನೆ ರಥದಲ್ಲಿ, ಅವರ ವಸತಿ ವ್ಯವಸ್ಥೆಯನ್ನು ಎಲ್ಲಿ ಮಾಡುವುದು ಅಂತ ಕೇಳಲಿಕ್ಕೆ ಬಂದವ. ಇಡೀ ಸಭೆ ಮೌನವಾಗಿ ಹೋಯಿತು ಕೃಷ್ಣ ಬಂದ ಅಂತ ವಿಷಯ ಕೇಳಿದ ಕೂಡಲೇ. ಜರಾಸಂಧ ಒಬ್ಬನೇ ಧೈರ್ಯದಲ್ಲಿದ್ದದ್ದು. ಜರಾಸಂಧ ಜೋರಾಗಿ ನಕ್ಕಿ ಹೇಳ್ತಾನೆ, ಯಾರು ಹೆದರಬೇಡಿ, ಕೃಷ್ಣ ಬಂದಿದ್ದಾನೆ ಅಂದರೆ ಎಷ್ಟು ಜನ ಬಂದಿದ್ದಾರೆ ಅಂತ ದೂತನ ಹತ್ರ ಪ್ರಶ್ನೆ. ದೂತ ಹೇಳ್ತಾನೆ, ಯಾರು ಬರಲಿಲ್ಲ, ಸಾರಥಿ ಇದ್ದಾನೆ, ಆಮೇಲೆ ಬೇರೆ ಯಾರು ಕಾಣಿಸಲಿ, ಬ್ರಾಹ್ಮಣರನ್ನು ಮೊದಲೇ ಇಳಿಸಿಬಿಟ್ಟಿದ್ದಾನೆ, ಮೊದಲೇ ಇಳಿಸಿ ಹೋಗು, ನಾನು ಬಂದಿದ್ದೇನೆ ಅಂತ ಒಂದು ಹೇಳಲ್ಲಿ ಅಂತ ಕಳಿಸಿ ಆಗಿದೆ. ಒಬ್ಬರೇ ಬಂದಿದ್ದಾರೆ. ಎಷ್ಟು ಅಸ್ತ್ರಶಸ್ತ್ರಗಳು ಎಷ್ಟಿದೆ? ಏನಿಲ್ಲ, ಒಂದು ಬಿಲ್ಲು ಇದೆ ಕೈಯಲ್ಲಿ, ಒಂದು 4 ಬಾಣಗಳಿದ್ದ ಹಾಗಿತ್ತು, ಬೇರೆ ಏನಿಲ್ಲ. ಜರಾಸಂಧ ಎಲ್ಲರ ಹತ್ರ ಹೇಳ್ತಾನೆ, ಏನು ಹೆದರಬೇಡಿ, ಅವನ ಸೋದರತೆಯ ಮಗನ ಮದುವೆ ಅಲ್ವಾ ನಾಳೆ ನಡೆಯುವುದು, ಶಿಶುಪಾಲಂದು, ಅದಕ್ಕೆ ಅಕ್ಷತೆ ಹಾಕುವುದಕ್ಕೆ ಬಂದಿದ್ದಾನೆ, ಜೀರಿಗೆ ಬೆಲ್ಲ ಬಿಸಾಡುವುದಕ್ಕೆ ಬಂದಿದ್ದಾನೆ. ಆದರೆ ಹೇಳ್ತಾನೆ ಜರಾಸಂಧ, ಅವನನ್ನು ಊರೊಳಗೆ ಬಿಡಬೇಡಿ, ಅವನು ಎಷ್ಟು ಸೀಂತ್ರಿ, ಎಷ್ಟು ಕಪಟಿ ಅಂತ ನಂಗೆ ಗೊತ್ತು, ನಾನು ಅನುಭವಿಸಿದ್ದೇನೆ, 17 ಸಲ ನೋಡಿದ್ದೇನೆ ಅದನ್ನೆಲ್ಲ. ಒಂದು ಬಾರಿಯೂ ನನ್ನನ್ನು ಗೆಲ್ಲುವುದಕ್ಕೆ ಬಿಡಲಿಲ್ಲ, ಅವ ಒಂದು ಬಾರಿಯೂ ಗೆಲ್ಲಿಲ್ಲ. ಹೇಳ್ತಾನೆ ಅದನ್ನು ಸಭೆಯಲ್ಲಿ, ಅವನು ಒಂದು ಬಾರಿಯೂ ಗೆಲ್ಲಿಲ್ಲ, ಕಪಟ ಯುದ್ಧ ಮಾಡಿದವ, ಆದರೆ ನಾನು ಒಂದು ಬಾರಿಯೂ ಗೆಲ್ಲಿಲ್ಲ, ಹೀಗಿದ್ದಾನೆ ಅವ. ಆದ್ದರಿಂದ ಅವನನ್ನು ಊರೊಳಗೆ ಬಿಡಬೇಡಿ, ಊರ ಹೊರಗೆ ಎಲ್ಲಿಯಾದರೂ ಹಳೇ ಮನೆ ಇದ್ದರೆ ಅಲ್ಲಿ ಬಿಡಿ, ನಾಳೆಗೆ ಮನೆ ಬಿದ್ದು ಹೋದರೂ ತೊಂದರೆ ಇಲ್ಲ ಅಂತ ಅಂಥ ಜಾಗದಲ್ಲಿ ವ್ಯವಸ್ಥೆ ಮಾಡಿ. ಊರ ಹೊರಗಿದ್ದಂತಹ ಅತಿಥಿ ಗೃಹದಲ್ಲಿ ಕೃಷ್ಣನಿಗೆ ವ್ಯವಸ್ಥೆ. ನದಿ ತೀರ. ಕೃಷ್ಣನಿಗೆ ಭಾರಿ ಖುಷಿ ಆಯಿತು, ಯಾಕಂದರೆ ಅವ ಗುರುಕುಲದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇದ್ದ, ಆಮೇಲೆ ಪುರ್ಸೊತೆ ಆಗಲಿಲ್ಲ ಸರಿಯಾಗಿ. ಇಲ್ಲಿ ಶಾಂತವಾಗಿ ಸಂಧ್ಯಾವಂದನೆ ಮಾಡಿದಂತೆ. ಬೆಳಗ್ಗೆ 7 ಗಂಟೆಯ ತನಕ ಕೃಷ್ಣನ ಸಂಧ್ಯಾವಂದನೆ. ಭಾಗವತ ಹೇಳ್ತದೆ, ದಧ್ಯವು ಸ್ವಾತ್ಮಾನಂ ಅಂತ ತನ್ನನ್ನು ತಾನು ಧ್ಯಾನ ಮಾಡಿಕೊಂಡಂತೆ. ಯಾವಾಗ ಬ್ರಾಹ್ಮಣ ಹೇಳಿದ ಸಮಯ ಹತ್ತಿರ ಬರ್ತದೆ ಅಂತ ಆಗ್ತದೆ, ಆವಾಗ ಪೀತಾಂಬರಧಾರಿಯಾಗಿ ಸೃಗ್ವಿಯಾಗಿ ಮಾಲೆಯನ್ನು ಧಾರಣೆ ಮಾಡಿಕೊಂಡು ತಾನು ತನ್ನ ಸುಂದರವಾದ ರೂಪವನ್ನು, ಉದೀಪ ಭಾನುವಿನ ರೂಪವನ್ನು ಹೊತ್ತು ರಥದ ಹತ್ತಿರ ಬರ್ತಾನೆ. ಬರುವಾಗ ಅಲ್ಲಿ ಕುಂಡಿನಪುರ ಖಾಲಿಯಾಗಿ ಹೋಗಿದೆ, ವಿದರ್ಭ ದೇಶದ ರಾಜಧಾನಿ. ಅಲ್ಲಿದ್ದ ವೇಶ್ಯರು, ಅಲ್ಲಿದ್ದ ಸ್ತ್ರೀಯರು, ಅಲ್ಲಿದ್ದ ದೊಡ್ಡ ಗೃಹಸ್ಥರು ಎಲ್ಲ ತಮ್ಮಲ್ಲಿದ್ದ ವಿಶೇಷ ವಸ್ತುಗಳನ್ನೆಲ್ಲ ಕೃಷ್ಣನಿಗೆ ಉಡುಗೊರೆ ಅಂತ ತಂದು ಒಂದು ಬಾರಿ ಕೃಷ್ಣನನ್ನು ನೋಡಬೇಕು ಅಂತ. ಅಲ್ಲಿದ್ದ ವ್ಯಾಪಾರಿಗಳಿಗೆಲ್ಲ ಸುದ್ದಿ ಬಂದಿತ್ತಂತೆ, ಕೃಷ್ಣನಿಗೆ ನೀವು 1 ಮುತ್ತು ಅರ್ಪಿಸಿದರೆ 1000 ಆಗ್ತದೆ ಅಂತ, ಕೃಷ್ಣನಲ್ಲಿ ಕೊಟ್ಟದ್ದು ಅನಂತವಾಗ್ತದೆ ಅಂತ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಕೆಲವು ಸ್ತ್ರೀಯರು ಲಾಡು ಚಕ್ಕುಲಿ ಎಲ್ಲ ಮಾಡಿ ಬೆಣ್ಣೆಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಈ ಕೃಷ್ಣ ಹೀಗಿದ್ದಾನೆ, ಈಗ ಅವನಿಗೆ ತಂದು ಕೊಟ್ಟದ್ದು. ಕೃಷ್ಣ ಯಾವುದೂ ಸ್ವೀಕಾರ ಮಾಡಲಿಲ್ಲ, ಎಲ್ಲರನ್ನು ನಗು ಮುಖದಿಂದ ಒಂದು ಸಲ ನೋಡಿದ. ಅಷ್ಟಕ್ಕೆ ಎಲ್ಲರಿಗೂ ತೃಪ್ತಿ ಆಯಿತು. ಎಲ್ಲ ನಿಮಗೆ ಅಂತ ಹೇಳಿದರೆ ಎಲ್ಲ ಹೀಗೆ ಒಂದು ಸಲ ಅನುಗ್ರಹ ಮಾಡಿದಂತೆ, ಎಲ್ಲ ನೀವೇ ತಗೊಂಡು ಹೋಗಿ ಪ್ರಸಾದ. ದೇವಸ್ಥಾನಕ್ಕೆ ನಾವು ಹಣ್ಣುಕಾಯಿ ತಗೊಂಡು ಹೋದರೆ ದೇವರು ತಗೋತಾರ? ಎಲ್ಲ ನಮಗೆ ನಾವು ತಗೊಂಡು ಹೋಗುವಾಗಲೇ ತೀರ್ಮಾನ ಮಾಡಿರ್ತೇವೆ. ಹಾಗೆ ದೇವರಿಗೋಸ್ಕರ ತೆಗೆದುಕೊಂಡು ಹೋದದ್ದೆಲ್ಲ ಅವರೇ ಪ್ರಸಾದ ರೂಪದಲ್ಲಿ ಹಿಂದೆ ಪಡೆದಿದ್ದಾರೆ. ಕೃಷ್ಣ ರಥವೇರಿದ್ದಾನೆ. ಹೆಚ್ಚು ದೂರ ಹೋಗಬೇಕಾದ ಕೆಲಸ ಇಲ್ಲ, ಜರಾಸಂಧ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಏನೆಂದರೆ ಊರ ಹೊರಗಿರುವ ಗೌರಿ ದೇವಸ್ಥಾನದ ಪಕ್ಕದಲ್ಲೇ ಇವನಿಗೆ ವಸತಿ ವ್ಯವಸ್ಥೆ ಬೇರೆ ಮಾಡಿಟ್ಟಿದ್ದಾನೆ. ರುಕ್ಮಿಣೀ ದೇವಿ 16 ಜನ ಬ್ರಾಹ್ಮಣ ಮುತ್ತೈದೆಯರ ಜೊತೆಗೆ ಗೌರಿ ಪೂಜೆಯನ್ನು ನಡೆಸುವುದಕ್ಕೋಸ್ಕರ ಊರ ಹೊರಗಿನ ದೇವಾಲಯಕ್ಕೆ ಬಂದಿದ್ದಾಳೆ. ಆ ಪುರೋಹಿತ ಸ್ತ್ರೀಯರೇ ಪುರೋಹಿತರು. ಗೌರಿ ಪೂಜೆಗೆ ನಾವೆಲ್ಲ ಹೋಗಿ ಮಂತ್ರ ಹೇಳಲಿಕ್ಕಿಲ್ಲ, ಹೆಂಗಸರೇ ಅವರು ಹೇಗೆ ಹೇಳ್ತಾರೆ ಹಾಗೆ ಹೀಗೆ ಮಾಡಬೇಕು. ಅವರೆಲ್ಲ ಹೇಳಿದ ಕ್ರಮದಲ್ಲಿ ಗೌರಿಯನ್ನು ಪೂಜಿಸಿದ್ದಾಳೆ. ಆದರೆ ಅವಳ ಮನಸ್ಸಲ್ಲಿ ಕೃಷ್ಣನೇ ಇರು. ಗೌರಿ ಅಂತ ಹೇಳಿದರೂ ಕೃಷ್ಣನೇ ನೆನಪಾಗುವುದು, ಕೃಷ್ಣನನ್ನೇ ಪೂಜಿಸಿದ್ದಾಳೆ. 12 ಮುತ್ತೈದೆಯರು ಗೌರಿ, ಪದ್ಮಾಶಿ, ಮೇಧಾ ಮೊದಲಾದ ಸ್ಥಿತಿಯಲ್ಲಿ ಕೂತರೆ ಆ 16 ಮುತ್ತೈದೆಯರಿಗೆ ಗೌರಿಗೆ ಅರ್ಪಿಸಿದಂತಹ ಭಾಗಿನವನ್ನು ಅರ್ಪಿಸಿ ಅವರಿಗೆ ನಮಸ್ಕಾರ ಮಾಡಿದಾಗ ಆ ಅಷ್ಟೂ ಜನ ಬ್ರಾಹ್ಮಣ ಮುತ್ತೈದೆಯರು ಆಶೀರ್ವಾದ ಮಾಡಿದರು. ನಿನ್ನ ಮನೋಭಿಲಷಿತ ಸಿದ್ಧವಾಗಲಿ, ನಿನಗೆ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡುವುದಲ್ಲ, ಮನೋಭಿಲಷಿತ ಸಿದ್ಧವಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಕೃಷ್ಣನನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡ ಆಕೆ ಇದೇ ಮುತ್ತೈದೆಯರನ್ನು ಮುಂದೆ ಕರೆಸಿ ಅವರ ಹಿಂಭಾಗದಲ್ಲಿ ತಾನು ದೇವಸ್ಥಾನದಿಂದ ಹೊರಗೆ ಬರ್ತಾಳೆ. ಕೃಷ್ಣನೇ ಮನಸ್ಸಲ್ಲಿ ತುಂಬಿದ್ದಾನೆ. ಕಣ್ಣು ತೆರೆದು ಮುಂದೆ ನೋಡಿದರೆ ಸೂರ್ಯ ಉದಯಿಸಿದ ಹಾಗೆ ಕಾಣಿಸ್ತದೆ. ಕೃಷ್ಣ ಕಂಡ, ಮನಸ್ಸಲ್ಲಿದ್ದ ಕೃಷ್ಣ ಹೊರಭಾಗದಲ್ಲಿ ಕಂಡ. ಆಮೇಲೆ ಅವಳಿಗೆ ನಾನು ಎಲ್ಲಿದ್ದೇನೆ ಎಂದು ಮರ್ತೋಯ್ತು. ಅವಳು ಸೀದಾ ಕೃಷ್ಣನ ರಥದ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಜರಾಸಂಧ ವ್ಯವಸ್ಥೆ ಮಾಡಿದ್ದಾನೆ, ಇವಳು ಕೃಷ್ಣ ಅಲ್ಲೇ ನಾನು ಮನೆ ಕೊಟ್ಟು ಎಡವಟ್ಟು ಮಾಡಿದ್ದೇನೆ ಅಂತ ಗೊತ್ತಾಗಿದೆ ಜರಾಸಂಧನಿಗೆ. ಆದ್ದರಿಂದ 7 ಸುತ್ತಿನ ರಕ್ಷಣೆ ಕೊಟ್ಟಿದ್ದಾನೆ, ಕೃಷ್ಣನ ಕೈಗೆ ಸಿಗದೇ ಇರುವ ಹಾಗೆ ಜಾಗ್ರತೆ ಮಾಡಿ ಅಂತೇಳಿ. ಆದರೆ ಇವಳೇ ಸೀದಾ ಕೃಷ್ಣನ ರಥದ ಕಡೆಗೆ ಸಾಕ್ತಾ ಇದ್ದಾಳೆ ರಸ್ತೆ ಬಿಟ್ಟು. ಆದರೆ ಜರಾಸಂಧ ಮಾಡಿದ ತಪ್ಪೇನು ಅಂತ ಹೇಳಿದರೆ, ಈ ಸುತ್ತ ರಕ್ಷಣೆಗೆ ಈಟಿ, ಭರ್ಜಿ, ಬಿಲ್ಲು, ಕತ್ತಿ ಎಲ್ಲ ಕೊಟ್ಟಿದ್ದಾನಲ್ಲ, ಅವರಿಗೆ ಏನು ಹೇಳಿದ್ದಾನೆ ಅಂದರೆ ಇವಳು ಎಲ್ಲಿ ಹೋಗ್ತಾಳೆ ಅಲ್ಲಿ ರಕ್ಷಣೆ ಕೊಡಬೇಕು ಅಂತ. ಇವಳು ಕೃಷ್ಣನ ಕಡೆಗೆ ಹೋಗ್ತಾ ಇದ್ರೆ ಇವರು ಅದೇ ಕಡೆಗೆ ರಕ್ಷಣೆ ಕೊಟ್ಟುಕೊಂಡು ಹೋಗಿದ್ದಾರೆ. ಕೃಷ್ಣನ ರಥದ ಹತ್ರ ಹೋಗ್ತಾ ಇದ್ದ ಹಾಗೆ
ಸುತ್ತ ಸೇರಿದ ಸಮಗ್ರರು ರಥದಲ್ಲಿರುವ ಕೃಷ್ಣನನ್ನು ನೋಡ್ತಾರೆ, ನಡ್ಕೊಂಡು ಹೋಗ್ತಾ ಇರತಕ್ಕಂತಹ ವೈಯಾರಿ ಈ ಹೆಣ್ಣು ಮಗಳನ್ನು ನೋಡ್ತಾರೆ. ನೋಡಿದ ಅವರ ಕಣ್ಣು ಹೇಳ್ತದೆ, ಒಂದು ಬಾರಿ ಅವರು ರಥದಲ್ಲಿ ಒಟ್ಟಿಗೆ ನಿಂತದ್ದನ್ನು ನೋಡದೆ ಹೋದರೆ ದೇವರು ಕೊಟ್ಟ ಕಣ್ಣಿಗೆ ಏನು ಫಲ. ಲೋಚನೆ ವಂಚಿತೋಸಿ ಜಗನ್ಮಾತೆ ಜಗಜ್ಜನಕ ಇವರಿಬ್ಬರು ಜೊತೆಗೆ ನಿಂತದ್ದನ್ನು ಒಂದು ಸಲ ನೋಡಬೇಕು ಅಂತ ಇವರು ಆ ರೀತಿಯ ಭಕ್ತಿ ಭಾವುಕತೆ ಬರ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಬಾಸಿಂಗ ಕಟ್ಟಿಕೊಂಡಿದ್ದವನ ನೆನಪಾಗ್ತದೆ, ಅಲ್ಲಿ ಶಿಶುಪಾಲ. ಆ ಶಿಶುಪಾಲನಿಗೆ ಈ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಟ್ರೆ ಹೇಗಿರ್ತದೆ, ಎತ್ತರದ ಸಂಬಂಧ ಇದು ಅಂತಲೂ ಅನಿಸುತ್ತೆ. ಇವರಿಬ್ಬರು ಒಟ್ಟಿಗೆ ಸೇರಬೇಕು ಅಂತ ಎಲ್ಲರ ಮನಸ್ಸು. ಕೈಯಲ್ಲಿ ಈಟಿ ಬರ್ಜಿ ಇದೆ ಅನ್ನೋದೇ ಮರ್ತೋಗಿದೆ, ಕೈಯಲ್ಲಿ ಮಂತ್ರಾಕ್ಷತೆಯೋ ಬೆಲ್ಲ ಜೀರಿಗೆ ಇದೆ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಆ ರೀತಿಯ ಒಂದು ಮೋಹನ, ಜಗನ್ಮೋಹನ ಅಂತ ಕರೆಸಿಕೊಂಡ ಭಗವಂತ ಕೃಷ್ಣ ಇವರನ್ನೆಲ್ಲ ತನ್ನ ದೃಷ್ಟಿಯಿಂದಲೇ ಅವರನ್ನು ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ. ಈಕೆ ಆಗಾಗ ನಾಚಿ ತಲೆ ತಗ್ಗಿಸಿಕೊಂಡು ಆಗಾಗ ಕೃಷ್ಣನ ಪಾದವನ್ನು ಶಿರಸ್ಸನ್ನು ನೋಡಿಕೊಂಡು ಹಾಗೆ ಸಾಗಿ ರಥದ ಹತ್ರ ಬಂದರೆ ಇವಳ ಕೈ ಮುಂದೆ ಇದ್ದಾಗ ಭಗವಂತ ಕೃಷ್ಣ ಕೈ ಕೊಟ್ಟವನಿಗೆ, ಅವಳಿಗೆ ತನ್ನ ಬಲಗೈಯಿಂದ ಅವಳ ಬಲಗೈಯನ್ನು ಅಂಗುಷ್ಠ ಸಹಿತವಾಗಿ ಹಿಡಿದು ರಥಕ್ಕೆ ಸೇರಿಸಿದ. ರಥ ಏರಿಸಿದ. ತಾಂ ರಾಜಕನ್ಯಾಂ ರಥಮಾರು ರುಕ್ಷತೀಂ ಜಹಾರ ಕೃಷ್ಣೋ ದ್ವಿಷತಾಂ ಸಮೀಕ್ಷತಾಂ. ಎಲ್ಲರೂ ಕಣ್ಣಿಗೆ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ರಥವೇರಿದಂತಹ ರುಕ್ಮಿಣಿ ಸಮೇತನಾದಂತಹ ಕೃಷ್ಣನನ್ನು ಎಡಭಾಗದಲ್ಲಿ ನಿಲ್ಲಿಸಿಕೊಂಡಿದ್ದಾನೆ ರುಕ್ಮಿಣಿಯನ್ನು. ದಾರುಕ ಹೊಯ್ ಅಂತ ಹೇಳಿದ ಕುದುರೆಗಳಿಗೆ. ಕುದುರೆ ಭರ್ರ ತಿರುಗಿಸಿದು ಅಂತೆ ರಥವನ್ನು. ರಥ ತಿರುಗಿಸಿ ರಥ ಹೊರಟಿತು. ಧೂಳು ಎದ್ದಿತು. ಧೂಳು ಎದ್ದಾಗ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡವರು ನೋಡ್ತಾರೆ, ಎಲ್ಲಿ ಏನಿದು ಕೈಯಲ್ಲಿ ಇರುವುದೇನು, ನೋಡಿದರೆ ಬಿಲ್ಲು ಬಾಣ. ಯಾಕಿರುವುದು? ನಾವು ಇವಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಬೇಕು, ಕೃಷ್ಣನ ಕೈಗೆ ಸಿಗದೇ ಇರುವ ಹಾಗೆ ಮಾಡಬೇಕು ಅಂತ. ಏನಾಯ್ತು ಈಗ? ಕೃಷ್ಣನ ಜೊತೆಗೆ ರಥ ಹೋಗಿ ಆಗಿದೆ. ಹೊಡಿರಿ ಬಡಿರಿ ಅಂತ ಒಂದಷ್ಟು ದೂರ ಹೋಗಿ ಧೂಳು ತಿನ್ಕೊಂಡು ಹಿಂದಕ್ಕೆ ಬಂತು. ಜರಾಸಂಧನಿಗೆ ವಿಷಯ ಬಂತು. ವಿಷಯ ಬಂದಾಗ ಸರಿಯಾಗಿ ನೆಟ್ಟಗಿದ್ದವ ಜರಾಸಂಧ ಒಬ್ಬನೇ. ಯಾರು ಏನು ಮಾತಾಡಬೇಡಿ, ನಂಗೆ ಗೊತ್ತಿತ್ತು ಹೀಗಾಗುತ್ತೆ ಅಂತ ಹೇಳ್ತಾನೆ. ಹೀಗಾಗುತ್ತೆ ಇದು. ಅವನು ಅಂಥ ಕಬಡ್ಡಿಯವ, ಹೀಗೆ ಮಾಡುವುದವ. ಒಂದು ಬಾರಿಯೂ ನೇರವಾಗಿ ಯಾರ ಹತ್ರವೂ ಯುದ್ಧ ಮಾಡಿದ್ದಿಲ್ಲ. ನೋಡಿ ಕರ್ಕೊಂಡು ಹೋಗಿದ್ದಾನೆ. ಯಾರು ಯೋಚನೆ ಮಾಡಬೇಡಿ, ಶಿಶುಪಾಲನಿಗೆ ನಾಳೆ ಬೇರೆ ಹುಡುಗಿಯ ಜೊತೆಗೆ ಮದುವೆ ಮಾಡ ಅಂತ ಹೀಗೆ ತೀರ್ಮಾನ ಮಾಡ್ತಾರೆ. ಆದರೆ ರುಗ್ಮಿ ಕೇಳುವುದಿಲ್ಲ. ಯಾಕಂದರೆ ಎಲ್ಲರನ್ನು ಒಪ್ಪಿಸಿ ಮದುವೆಯ ವ್ಯವಸ್ಥೆ ಮಾಡಿದ್ದೇವೆ. ನಾಳೆ ಬಂದ ಬ್ರಾಹ್ಮಣರಿಗೆ ಹಸ್ತೋದ ಕೊಡುವಾಗ ವಧೂವರರನ್ನು ನೋಡದೆ ಹಸ್ತೋದ ಗತಿಗೊಳ್ಳಲ್ಲ ಅಂತ ಹೇಳಿದರೆ ಮರ್ಯಾದೆ ಹೋಗುವುದು ಅವನು. ಆದ್ದರಿಂದ ನಾನು ಕೃಷ್ಣನನ್ನು ಮುಗಿಸದೆ, ತಂಗಿಯನ್ನು ಕರೆ ತರದೆ ಊರಿಗೆ ಪ್ರವೇಶಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟವ. ಮತ್ತೆ ಊರಿಗೆ ಬರಲೇಬೇಕು. ಅವನ ಸಮಾಧಿಯು ಕೂಡ ಊರ ಹೊರಗೆ ಇರುವುದು. ಅಲ್ಲಿ ಹೊರಗೆ ಭೋಜಕಟ ಅನ್ನುವ ಪ್ರದೇಶದಲ್ಲಿ ಕೃಷ್ಣನನ್ನು ಎದುರಿಸಿ ತಲೆಬೋಳಿಸಿಕೊಂಡು ನಿಲ್ಲುವಂತಹ ಪ್ರಸಂಗ ಬಂತು. ಕೃಷ್ಣ ಬಲರಾಮನ ಜೊತೆಗೆ ರುಕ್ಮಿಣಿ ಸಮೇತನಾಗಿ ದ್ವಾರಕೆಯನ್ನು ಪ್ರವೇಶಿಸಿದ. ದ್ವಾರಕಾಯಾಂ ಅಭೂದರಾಜನ್ ಮಹಾನ್ ಮೋದಃ ಪುರೌಕಸಾಂ. ಊರಿನ ಜನಕ್ಕೆ ದೊಡ್ಡ ಆನಂದದ ಸಂಭ್ರಮ. ನಮ್ಮ ಊರಿಗೆ ಅವಮಾನ ಮಾಡಿ ಆ ಮದುವೆಗೆ ಆಹ್ವಾನವನ್ನು ಕೊಡದೆ ವಿದರ್ಭ ರಾಜಕುಮಾರಿಯನ್ನು ಎಲ್ಲೋ ಮದುವೆ ಮಾಡಬೇಕು ನಮ್ಮ ಶತ್ರುಗಳಿಗೆ ಅಂತ ಯೋಚನೆ ಮಾಡಿದ್ದಂತಹ ವಿದರ್ಭ ಪಟ್ಟಣಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾನೆ ನಮ್ಮ ಹುಡುಗ ಅಂತ. ಕೃಷ್ಣನ ಮೇಲೆ ಭಾರಿ ಪ್ರೀತಿ. ಊರಿಗೆ ಊರೇ ಸಂಭ್ರಮ. ಕೃಷ್ಣನಿಗೆ ಯೋಗ್ಯಳಾದ ಹೆಣ್ಣು ಮಗಳು ಪತ್ನಿಯಾಗಿ ಸಿಕ್ಕಿದ್ದಾಳೆ ಅಂತ ಖುಷಿ. ಮನೆಯಲ್ಲೂ ಕೂಡ ರುಕ್ಮಿಣಿ ಕಲ್ಯಾಣ ನಡೆಯಿತಂತೆ. ಇದಾದ ಮೇಲೆ ಕೃಷ್ಣನ ಮದುವೆಯ ಪರ್ವಕಾಲಗಳು. ಮುಂದಕ್ಕೆ ಸಮಂತಕಮಣಿಯನ್ನು ಉದ್ದೇಶಿಸಿಕೊಂಡು ಜಾಂಬವತಿ ಮತ್ತು ಸತ್ಯಭಾಮಾದೇವಿಯರ ಜೊತೆಗೆ ವಿವಾಹ ನಡೆಯಿತು. ಮತ್ತೆ ಕಾಂಡವವನ ದಹನ ಸಂದರ್ಭದಲ್ಲಿ ಕಾಲಿಂದಿಯ ಜೊತೆಗೆ ವಿವಾಹ ನಡೆಯಿತು. ಪಾಂಡವರ ಸಂರಕ್ಷಣೆಗೋಸ್ಕರ ಭಗವಂತ ಬದ್ಧಕಟಿಯಾಗಿ ನಿಂತು ಬಿಟ್ಟ. ಯಾಕೆಂದರೆ ತನ್ನ ಸೋದರತ್ತೆಯ ಮಕ್ಕಳು, ಆದರೆ ಅವರನ್ನು ನಿಜವಾಗಿ ಯಾರು ರಕ್ಷಿಸಬೇಕು ಅಂತಹ ಧೃತರಾಷ್ಟ್ರ ನನ್ನವರು ಅಂತ ಕೌರವರ ಕಡೆಗೆ ಮನಸ್ಸು ಮಾಡಿ ಧರ್ಮನಿಷ್ಠರಾದಂತಹ ಧರ್ಮಜ ಪ್ರಭೃತಿಗಳನ್ನು ದೂರೀಕರಿಸಿದ್ದ. ಅವರ ರಕ್ಷಣೆಗೆ ತಾನು ಕಟಿಬದ್ಧವಾಗಿ ನಿಂತು ಬಿಟ್ಟ. ಪಾಂಡವರಿಗೆ ದ್ರೌಪದಿ ದೇವಿಯ ಜೊತೆಗೆ ವಿವಾಹವಾಗುವುದಕ್ಕಿಂತ ಹಿಂದಿನ ದಿವಸ ಕೃಷ್ಣನಿಗೆ 16,100 ಮದುವೆ ಆಯಿತು. ಒಂದೇ ದಿವಸ ಕೃಷ್ಣನಿಗೆ ಆದ ಮದುವೆ. ಹೆಣ್ಣು ತಂದದ್ದು ಚೀನಾ ದೇಶದಿಂದ. ಸಿಕ್ಕಿಂ ಆ ಪ್ರದೇಶದಲ್ಲಿದ್ದಂತಹ ಪ್ರಾಗ್ಜ್ಯೋತಿಷಪುರ ನರಕಾಸುರ ಅಂತ ಅಲ್ಲಿಯ ವ್ಯಕ್ತಿ. ಆತ ತಾನು ಮದುವೆ ಆಗಬೇಕು ಅಂತ ತಂದು ರಾಶಿ ಹಾಕಿ ನೆಲಮಾಳಿಗೆಯಲ್ಲಿಟ್ಟಿದ್ದ 16,100 ಜನರ ಜೊತೆಗೆ ಕೃಷ್ಣನಿಗೆ ಒಂದೇ ಮುಹೂರ್ತದಲ್ಲಿ 16,100 ಕಲ್ಯಾಣ ಮಂಟಪದಲ್ಲಿ ಮದುವೆ ಆದದ್ದು. ನಾರದರಿಗೆ ಸುದ್ದಿ ಹೋಯಿತು, ನಿಮಗೆ ಆಹ್ವಾನ ಸಿಗಲಿಲ್ಲ. ಒಂದು ಮದುವೆಗೂ ಕರೆದಿಲ್ಲ ನಾರದರಂತೂ. ಯಾಕಂದರೆ ಇವರು ಬಂದರೆ ಮದುವೆ ನಿಲ್ಲಿಸುವುದು ಜಾಸ್ತಿ ಅಂತ ಗೊತ್ತಿರಲಿಲ್ಲ, ಕರೆದೇ ಇಲ್ಲ.
ಆದರೆ ಇಷ್ಟು ಮದುವೆ ಆಗಿದ್ದಾನೆ ಕೃಷ್ಣ ಅಂತ ಆದರೆ ಸಂಸಾರ ಹೇಗಿರ್ತದೆ? ಯಾಕಂದರೆ ಅವರಿಗೆ ಗೊತ್ತು, ಹಿಂದಕ್ಕೆ ಒಬ್ಬ ಉತ್ಥಾನಪಾದನ ಕಥೆಯೂ ಗೊತ್ತು ಅವರಿಗೆ. 2 ಮದುವೆ ಆಗಿ ಎಷ್ಟು ಕಷ್ಟ ಆಯಿತು. ಅವ ಉತ್ಥಾನಪಾದ, ತಲೆ ಕೆಳಗೆ ಪಾದ ಮೇಲೆ ಆಗೋಗಿತ್ತಂತೆ ಅವನು. 2 ಮದುವೆಯಾದವರ ಪ್ರಸಂಗವೇ ಹೀಗಿತ್ತು. ಇವನು 16,108 ಅಂತೆ. ಹೇಗಿರ್ತಾನೆ ಇವನ ಸಂಸಾರ ಅಂತ ನೋಡಲಿಕ್ಕೆ ನಮ್ಮ ನಾರದರು ಬಂದಿದ್ದು. ಬಂದು ನೋಡಿದರೆ ಎಲ್ಲ ಸ್ತ್ರೀಯರು ಕೂಡ ಒಂದೇ ರೀತಿಯ ಮನೆ ಅಂತೆ. ಅವರದೇ ಒಂದು ಕಾಲೋನಿ, ಬೇರೆ ಕೃಷ್ಣ ಪತ್ನಿ ಕಾಲೋನಿ, KP ಕಾಲೋನಿ. ಅದರಲ್ಲಿ ಅಷ್ಟೂ ಮನೆಗಳು ಬೇರೆ ಬೇರೆ. ಒಂದು ಮನೆ ಮತ್ತೊಂದು ಮನೆ ಸ್ವಲ್ಪ ವ್ಯತ್ಯಾಸ ಇಲ್ಲ. ಒಂದು ಕಿಟಕಿ ಜಾಸ್ತಿ, ಒಂದು ಕಿಟಕಿ. ಅವರು ಪರಸ್ಪರ ನಿಮ್ದ್ರಲ್ಲಿ 4 ಕಿಟಕಿಯ, ನಮ್ದು 2 ಅಂತ ಗಲಾಟೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಎಲ್ಲರದ್ದು ಒಂದೇ ಥರದ ಮನೆಗಳು. ನಾರದರು ಅಷ್ಟಾಗಿಯೂ ಮನೆಗೆ ಹೋದರೆ ಕೃಷ್ಣ ಇದ್ದ ಆ ಮನೆಯಲ್ಲಿ. ಆ ಕೃಷ್ಣನ ಹತ್ರ, ಓ ಇಲ್ಲೇ ಇದೆಯಾ ನೀನು ಇಷ್ಟು ಮನೆಯಲ್ಲಿ? ನಾನು ಬಂದ ಮನೆಯಲ್ಲೇ ಇರಬೇಕಾ ನೀನು ಅಂತ ಕೇಳಿ ಆಯಿತು. ಇಲ್ಲ ನಾನು ಸ್ವಲ್ಪ ಪಕ್ಕದ ಮನೆಗೆ ಹೋಗಿ ಬರ್ತೇನೆ. ಕೃಷ್ಣ ಹೊರಟ, ನೀವು ಮನೆಯಲ್ಲಿ ಮಾತಾಡಿಕೊಳ್ಳಿ, ನಮ್ಮ ಮಕ್ಕಳ ಹತ್ರ ಎಲ್ಲ ಮಾತಾಡಿ ಅಂತ. ಇವ ಹೆಂಡತಿ ಹತ್ರ ನಾರದರು ಮಾತಾಡಿದ್ರು. ನಿಮ್ಗೆ ಎಷ್ಟು ಮಕ್ಕಳು? ನನಗೆ 10 ಗಂಡು ಮಕ್ಕಳು, 1 ಹೆಣ್ಣು ಮಗಳು ಅಂತ. ಅಲ್ಲ, ಪಕ್ಕದ ಮನೆಯಲ್ಲಿ ಅಲ್ಲೂ ಕೂಡ ಅಷ್ಟೇ. ಎಂತ ಈ ಸಮಸ್ಯೆ ಆಗೋಯ್ತದೆ, ಏನಾದರೂ ಗಲಾಟೆ ಹುಟ್ಟಿಸುವ ಅಂದರೆ ಅವಕಾಶವೇ ಇಲ್ಲ. 10 ಹತ್ತನಿಪ ಕ್ರಮದಿಂದ ಪ್ರತಿಯೊಂದು ಮನೆಯಲ್ಲೂ 10 ಗಂಡು ಮಕ್ಕಳು, 1 ಹೆಣ್ಣು ಮಗಳು, ವ್ಯತ್ಯಾಸವೇ ಇಲ್ಲ ಅವರಿಗೆ. ಇವತ್ತು ಅಂತಾದರೆ ನಾಳೆ ಅಲ್ಲಿ ನಾಮಕರಣ ಆದರೆ ಇವತ್ತು ಇಲ್ಲಿ ನಾಮಕರಣ. ಕೃಷ್ಣ ಎಲ್ಲ ಕಡೆಯಲ್ಲೂ. ಈ ನಾರದರು ಒಂದೊಂದು ಮನೆಗೂ ಹೋಗಿ ಸುಸ್ತಾಗಿ ಹೋದ್ರಂತೆ. ಒಂದು ಮನೆಯಲ್ಲಿ ಕೃಷ್ಣ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಾನೆ, ಇನ್ನೊಂದು ಮನೆಯಲ್ಲಿ ಅಭ್ಯಂಗ ಸ್ನಾನದ ವ್ಯವಸ್ಥೆ, ಇನ್ನೊಂದು ಮನೆಯಲ್ಲಿ ಮಗುವಿಗೆ ಅಕ್ಷರಾಭ್ಯಾಸ ಅಂತೆ. ನಾರದರು ಬಂದಾಗ ನೀವೇ ಬರೆಸಿ ಅಂತ ಕೊಡಿಸಿದಂತೆ. ನಾರದರು ಪುರುಸೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೊರಟ್ರು. ಹೀಗೆ ಪ್ರತಿಯೊಂದು ಮನೆಯಲ್ಲೂ ಕೃಷ್ಣನ ಸಂಭ್ರಮವೇ ಸಂಭ್ರಮ. ಇದನ್ನು ನೋಡಿ ಆಮೇಲೆ ನಾರಾಯಣ ನಾರಾಯಣ ಅಂತ ಗೆಜ್ಜೆ ಹಾಕ್ಕೊಂಡು ಆಕಾಶದಲ್ಲಿ ಹಾರಿ ಊರಲ್ಲೆಲ್ಲ ಈ ಸುದ್ದಿಯನ್ನು ಹೇಳಿದರಂತೆ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಕೃಷ್ಣನ ಅವ್ಯಾಕೃತ ಗೃಹಸ್ಥತ್ವವನ್ನು ಕೊಂಡಾಡಿಕೊಂಡು ಸಾಗಿದ್ದಾರೆ. ಅಂತಹ ಕೃಷ್ಣನ ಸಂತತಿಯ ಉನ್ನತಿ. ಆಮೇಲೆ ಭಗವಂತ ಕೃಷ್ಣ ಪಾಂಡವರನ್ನು ಸಂರಕ್ಷಿಸುವುದಕ್ಕೋಸ್ಕರ ಕುರುಕ್ಷೇತ್ರದ ಮಹಾಯುದ್ಧವನ್ನು ಯೋಜಿಸಿದ. ಸಾರಥಿಯಾಗಿ ತಾನು ಗೀತೆಯನ್ನು ಉಪದೇಶಿಸಿದ. ನಂತರದಲ್ಲಿ ಉದ್ಧವನಿಗೆ ಒಂದಷ್ಟು ವಿಷಯವನ್ನು ಹೇಳಿ ಉದ್ಧವ ಗೀತೆ ಅಂತ ಅದಕ್ಕೆ ಹೆಸರು. ತನ್ನ ಅವತಾರ ಸಮಾಪ್ತಿಗಿಂತ ಹಿಂದೆ ಕೆಲವು ದಿವಸಗಳ ಹಿಂದೆ ನಡೆದಂತಹ ಘಟನೆ. ಉದ್ಧವನನ್ನು ಕರೆದ. ತನ್ನ ಯಾದವರನ್ನೆಲ್ಲ ಪ್ರಭಾಸ ಕ್ಷೇತ್ರಕ್ಕೆ ಹೋಗುವುದಕ್ಕೆ ಹೇಳಿದ. ಅವರೆಲ್ಲ ಸಾಯುವುದಕ್ಕೆ ಬೇಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ. ಒಂದು ಮುಸಲ ಹುಟ್ಟಿದ್ದನ್ನು ತಿಕ್ಕಿ ಸಮುದ್ರದಲ್ಲಿ ಬಿಸಾಡಿ ಜೊಂಡು ಹುಲ್ಲು ಬೆಳೆಯುವ ಹಾಗೆ ವ್ಯವಸ್ಥೆ ಆಗಿದೆ. ಆ ಮುಸಲದಲ್ಲಿದ್ದ ಒಂದು ಕಬ್ಬಿಣದ ತುಂಡನ್ನು ಒಬ್ಬ ಜರಾವ್ಯಾಧ ತನ್ನ ಬಾಣಕ್ಕೆ ಸಿಕ್ಕಿಸಿಕೊಂಡು ಕೃಷ್ಣನ ಕಾಲಿಗೆ ಹೊಡೆಯುವುದಕ್ಕೆ ವ್ಯವಸ್ಥೆ ಆಗಿದೆ. ಇಷ್ಟೆಲ್ಲ ಆದ ಸ್ಥಿತಿಯಲ್ಲಿ ಪರಮಭಕ್ತನಾದ ಉದ್ಧವನನ್ನು ಕರೆದು ದೊಡ್ಡ ಜ್ಞಾನದ ಉಪದೇಶ ಪಟ್ಟ. ಯಾವುದು ದೇವರು, ಯಾವುದು ಪ್ರಪಂಚ, ಜೀವ ಏನು, ಜೀವತತ್ವ, ಪರಮಾತ್ಮ ತತ್ವ ಮತ್ತು ಜಡತತ್ವ, ಈ 3 ತತ್ವದ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ಕೊಡುವಂತಹ ಭಗವದ್ಗೀತೆಯ ವಿಸ್ತಾರ. ಅದಕ್ಕೆ ಉದ್ಧವ ಗೀತೆ ಅಂತ ಹೆಸರು. ಅದರಲ್ಲಿ ಯೋಗದ ಉಪದೇಶ ಇದೆ, ಸಾಂಖ್ಯದ ಉಪದೇಶ ಇದೆ, ಪ್ರಪಂಚ ಸೃಷ್ಟಿಯ ಬಗ್ಗೆ ವಿವರಣೆಗಳಿದ್ದಾವೆ. ಕರ್ಮ ಅಂದರೆ ಏನು, ಅಕರ್ಮ ಅಂದರೆ ಏನು, ವಿಕರ್ಮ ಅಂದರೆ ಏನು, ಕರ್ಮಾಕರ್ಮ ವಿಕರ್ಮಗಳ ಬಗ್ಗೆ ವ್ಯವಸ್ಥೆ ಇದೆ. ಧ್ಯಾನ ಯೋಗದ ಮೂಲಕ ಏನನ್ನು ಸಾಧಿಸಲಿಕ್ಕೆ ಆಗ್ತದೆ, ಸಿದ್ಧಿ ಅಂದರೆ ಏನು, ಅಣಿಮಾ ಮಹಿಮಾ ಗರಿಮಾ ಲಗಿಮಾ ಮಹಿಮಾ ಪ್ರಾಪ್ತಿ ಪ್ರಾಕಾಮ್ಯ ನಿಷಿತ್ವ ವಶಿತ್ವ ಪರಕಾಯ ಪ್ರವೇಶ ಮೊದಲಾದ ಸಿದ್ಧಿಗಳನ್ನು ಸಂಪಾದಿಸುವ ಬಗೆ ಹೇಗೆ, ಅದರ ವಿವರಣೆ ಇದೆ. ಇಲ್ಲದೇ ಇದ್ದ ವಿಷಯ ಇಲ್ಲ. ಅಥರ್ವಣ ವೇದವೂ ಕೂಡ ಇದೆ. ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಕೃಷ್ಣನ ಉಪದೇಶ. ಇದರ ಮೂಲಕ ಕೃಷ್ಣ ಏನು ತಿಳಿಸಿದ? ಎಲ್ಲರೂ ಒಂದಲ್ಲ ಒಂದು ದಿವಸ ಈ ಭೂಮಿಯಲ್ಲಿ ಶರೀರ ತ್ಯಾಗ ಮಾಡಬೇಕು. ದೇವರೇ ಅವತಾರ ಮಾಡಿದರೂ ಕೂಡ ಶಾಶ್ವತವಾಗಿ ಭೂಮಿಯಲ್ಲಿ ಇರುವ. ಆದರೆ ಶರೀರ ಕಳೆದುಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಶರೀರ ಕಳೆದುಕೊಳ್ಳುವುದಕ್ಕಿಂತ ಮುಂಚೆ ಆ ಶರೀರದ ಮೂಲಕ ಏನು ಜ್ಞಾನ ಸಂಪಾದನೆ ಮಾಡಿದ್ದೇವೆ ಅದನ್ನು ಬಿಟ್ಟು ಹೋಗಬೇಕು. ಭೀಷ್ಮಾಚಾರ್ಯರು ಶರೀರ ತ್ಯಾಗ ಮಾಡುವ ಸ್ಥಿತಿಯಲ್ಲಿದ್ದಾಗ ಕೃಷ್ಣ ಪಾಂಡವರನ್ನು ಕರ್ಕೊಂಡು ಹೋಗಿ ಅವರಲ್ಲಿದ್ದ ಜ್ಞಾನವನ್ನೆಲ್ಲ ಸೂರೆಗೊಂಡ, ಉಳಿಸಿದ. ಹಾಗೆ ತಾನೂ ಅವತಾರ ಸಮಾಪ್ತಿಗಿಂತ ಮುಂಚೆ ಜ್ಞಾನದ ರಾಶಿಯನ್ನು ಉದ್ಧವನಲ್ಲಿ ಕೊಟ್ಟು ಇದನ್ನು ಉಳಿಸು ಅಂತ ಹೇಳಿ ತಾನು ಬಾಣಕ್ಕೆ ತಾನೇ ಕಾಲು ತಾಗಿಸಿಕೊಂಡು ಅವತಾರ ಸಮಾಪ್ತಿ ಮಾಡಿದ. ಅವನು ಬಿಟ್ಟ ಬಾಣ ಸ್ವಲ್ಪ ಆ ಕಡೆ ಹೋಗ್ತಿತ್ತಂತೆ, ಇವ ಕಾಲು ಕೊಟ್ಟ ಅದಕ್ಕೆ. ಕಾಲಿಗೆ ಬಾಣ ತಾಗಿದಾಗ ಕೃಷ್ಣ ನಾನು ಹೊರಡ್ತೇನೆ ಅಂತ ಬಂದ ರಥದಲ್ಲಿ ಕೂತ್ಕೊಂಡು ಸಾಗಿದಂತೆ. ತನ್ನ ಶರೀರದಂತಹ ಪ್ರಾಕೃತ ಶರೀರವನ್ನು ಅಲ್ಲಿ ಒಂದು ಸೃಷ್ಟಿ ಮಾಡಿ ಹೊರಟ. ಅಂದರೆ ಹಿಂದೊಮ್ಮೆ ಭೀಷ್ಮಾಚಾರ್ಯರು ಹೊಡೆದ ಬಾಣ ಅವರ ಎದೆಗೆ ಹೊಡೆದು ಅಲ್ಲಿದ್ದ ಚರ್ಮ ಅಂತ ಹೇಳಿದರೆ ಅಲ್ಲಿದ್ದಂತಹ
ಕವಚ ಅದು ಮುರಿದು ಒಳಗಿಂದ ರಕ್ತ ಸುರಿಯುವ ಘಟನೆಯನ್ನು ವರ್ಣನೆ ಮಾಡ್ತಾರೆ. ವಿಷಿತ ವಿಷಿಕ ಹತಃ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತಃ ಅಂತ. ಕೃಷ್ಣನ ಸ್ಥಿತಿ ಅಂಥದ್ದಾಗಿತ್ತಂತೆ, ಒಂದು ಬಾಣ ಹೊಡೆದ್ರೆ, ಆದರೆ ಏನಾಗಲಿಲ್ಲ, ಕೃಷ್ಣ ನಗುತ್ತಾ ಇದ್ದ. ಇಲ್ಲಿ ಕಾಲಿಗೆ ಬಾಣ ತಾಗಿದ್ದಕ್ಕೆ ಸಾಕು, ನಾನು ಹೊರಡ್ತೇನೆ ಅಂತ ಹೊರಟ. ದೇವತೆಗಳು ಒಂದು ಪ್ರಾರ್ಥಿಸಿದ್ದು ಅದಕ್ಕೆ ಕಾರಣ. ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋತ ದೇವತೆಗಳು ಬಂದು ಪ್ರಾರ್ಥಿಸಿದ್ದಕ್ಕೆ ಕೃಷ್ಣ ಅವತಾರ ಮಾಡುವುದಕ್ಕೆ ಪ್ರಾರ್ಥಿಸಿದ್ದು ದೇವತೆಗಳೇ, ಅವತಾರ ಸಮಾಪ್ತಿ ಮಾಡು ಕಲಿಯುಗ ಬಂದಿದೆ ಅಂತ ಹೇಳಿದ್ದು ಅವರೇ. ಆದ್ದರಿಂದ ಕೃಷ್ಣ ಅವತಾರ ಸಮಾಪ್ತಿಯನ್ನು ಮಾಡಿದ. ಉಳಿಸಿ ಹೋದದ್ದೇನನ್ನು? ಅವನ ಕಥೆಯನ್ನು. ಶ್ರೀ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ರಚಿಸಿ, ಕೃಷ್ಣ ಈಗಿಲ್ಲ ಅಂತ ಯಾರು ಯೋಚಿಸಬೇಡಿ, ಕೃಷ್ಣನೇ ಭಾಗವತವಾಗಿದ್ದಾನೆ. ಕೃಷ್ಣನಿಂದಾಗಿ ಧರ್ಮರಕ್ಷಣೆ ನಡೆದಿತ್ತು, ಇವತ್ತು ಕೃಷ್ಣ ಭಾಗವತದ ರೂಪದಲ್ಲಿ ಧರ್ಮರಕ್ಷಣೆ ಮಾಡ್ತಾನೆ. ಎಲ್ಲಿ ಭಾಗವತದ ಶ್ರವಣ ನಡೆಯುತ್ತೆ ಅಲ್ಲಿ ಶುಕ ಸನ್ನಿಧಾನ ಇರುತ್ತೆ. ಶುಕಾಚಾರ್ಯರ ಸನ್ನಿಧಾನದ ಮೂಲಕ ಮನಸ್ತತ್ವ ನಿಯಾಮಕವಾದ ರುದ್ರ ಸನ್ನಿಧಾನ ಅದು, ಅದನ್ನ ಮನಸ್ಸು ಶುದ್ಧವಾಗುತ್ತೆ. ಸಾಕ್ಷಾತ್ ಶುಕಾಚಾರ್ಯರು ಕೂಡ ರುದ್ರನ ಅವತಾರ ಸ್ವರೂಪ. ಆದ್ದರಿಂದ ಶುಕರು ವೇದವ್ಯಾಸರಿಂದ ಕೇಳಿದಂತಹ ಶ್ರೀಮದ್ ಭಾಗವತವನ್ನು ತಾವು ಪರೀಕ್ಷಿತ ರಾಜನಿಗೆ ಉಪದೇಶಿಸಿದರು. ಪರೀಕ್ಷಿತ ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕರು ಶ್ರೋತೃಗಳಿದ್ದರು. ಅವರಲ್ಲಿ ಒಬ್ಬರು ಸೂತಪುರಾಣಿಕರು, ಉಗ್ರಶ್ರವಸ್ಸು ಅಂತ ಹೆಸರು. ಅದನ್ನು ಕೇಳಿಕೊಂಡಂತಹ ಉಗ್ರಶ್ರವಸ್ಸು ಅಂತಕ್ಕಂತಹ ಸೌತಿ ಸೂತಪುರಾಣಿಕರು ಅವರು ನೈಮಿಷಾರಣ್ಯಕ್ಕೆ ಬರ್ತಾರೆ, ಗೋಮತಿ ನದಿ ತೀರಕ್ಕೆ. ನೈಮಿಷಾರಣ್ಯದಲ್ಲಿ ಒಂದು ದೊಡ್ಡ ಸತ್ರ ನಡೀತಾ ಇತ್ತು. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮ ಮಾಸತ. ಆ ದೀರ್ಘವಾದ ಸತ್ರದಲ್ಲಿ ಸೂತಪುರಾಣಿಕರು ಶ್ರೀಮದ್ ಭಾಗವತದ ಪ್ರವಚನ ಮಾಡ್ತಾರೆ. ಸಾವಿರಾರು ಶಿಷ್ಯರು ಸೇರಿದ್ದಂತಹ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವತವನ್ನು ಕೇಳಿ ಅದನ್ನು ಆಮೇಲೆ ಲಿಖಿತ ರೂಪದಲ್ಲಿ ತಂದರು. ಹೀಗೆ ವೇದವ್ಯಾಸರಿಂದ ಶುಕಾಚಾರ್ಯರಿಗೆ, ಶುಕಾಚಾರ್ಯರಿಂದ ಸೂತಪುರಾಣಿಕರಿಗೆ, ಸೂತಪುರಾಣಿಕರಿಂದ ನೈಮಿಷಾರಣ್ಯದಲ್ಲಿ ಶೌನಕ ಪ್ರಭೃತಿಗಳಿಗೆ ಬರುವುದರ ಮೂಲಕ ಶ್ರೀಮದ್ ಭಾಗವತ ಲೋಕದಲ್ಲಿ ಪ್ರಸ್ತುತವಾಯಿತು. ಇನ್ನೊಮ್ಮೆ ವಿದುರನ ಮೂಲಕವಾಗಿ ಮತ್ತೊಂದು ಕಡೆಯಿಂದ ಭಾಗವತ ಪ್ರಸ್ತುತವಾಯಿತು. ಅಂತಹ ಭಾಗವತವನ್ನು 7 ದಿವಸಗಳ ತನಕ ಶ್ರದ್ಧೆಯಿಂದ ಶ್ರವಣ ಮಾಡಿದಂತಹ ರಾಜ ಪರೀಕ್ಷಿತ ಶುಕಾಚಾರ್ಯರಲ್ಲಿ ಹೇಳ್ತಾನೆ, ತಕ್ಷಕ ಯಾವಾಗ ಬೇಕಾದರೂ ಬರ್ಬೋದು, ಈ ಶರೀರಕ್ಕೂ ನನಗೆ ಏನು ಸಂಬಂಧ ಅಂತ ಅರ್ಥ ಆಗಿ ಹೋಗಿದೆ ಅಂತ. ಭೇಜೇ ಖಜೇಂದ್ರಧ್ವಜ ಪಾದ ಮೂಲಂ. ತಕ್ಷಕನ ಹತ್ಯೆಯಿಂದಾಗಿ ಪರೀಕ್ಷಿತ ರಾಜ ಭಗವಂತನ ಪಾದವನ್ನು ಸೇರಿದ. ಇಷ್ಟು ಕಥೆ ಆದಮೇಲೆ ಸೂತಪುರಾಣಿಕರ ಹತ್ರ ಮತ್ತೆ ಪ್ರಶ್ನೆ ಉಂಟು ಶೌನಕರದ್ದು. ನೀವೊಂದು ಮಾರ್ಕಂಡೇಯರ ಕಥೆ ಹೇಳಲಿಲ್ಲ ಅಲ್ವಾ, ಅದೊಂದು ಹೇಳಿ ಅಂತ. ಭಾಗವತದ ಕೊನೆಯಲ್ಲಿ ಬರುವಂಥದ್ದು ಮಾರ್ಕಂಡೇಯರ ಕಥೆ. ನಾವು ಅದನ್ನೀಗ ಹೇಳಿ ಉಪಸಂಹಾರ ಮಾಡಬೇಕು. ಮೃಕಂಡು ಮಹರ್ಷಿಗಳ ಮಗ ಮಾರ್ಕಂಡೇಯ ದೊಡ್ಡ ತತ್ವಜ್ಞಾನಿ. ಎಲ್ಲರಿಗೂ ನಮಸ್ಕಾರ ಮಾಡಿ ಅವರ ಅನುಗ್ರಹದಿಂದಲೇ ದೀರ್ಘಾಯುಷ್ಯವನ್ನು ಪಡೆದವ. ಯಮ ಬಂದು ಅವನನ್ನು ಸೆಳೆಯುವುದಕ್ಕೆ ಬಂದರೂ ಕೂಡ ಅವನನ್ನು ಸಿಡಿಯುವುದಕ್ಕಾಗಲಿ. ಕೊನೆಗೆ ಯಮ ಹೋಗಿ ರುದ್ರನ ಹತ್ರ ಕೇಳಿದ, ಏನು ಆಗ್ತಾ ಇಲ್ಲ ನನ್ನಿಂದ. ರುದ್ರ ಹೇಳಿದ, ಅವನ ಹೆಸರು ಏನಿದೆ ನವವರ್ಷ ಅಂತ ಬರೆದಿದೆ ಅಲ್ಲ, ಅದನ್ನು ಸಪ್ತಕಲ್ಪ ಅಂತ ವ್ಯತ್ಯಾಸ ಮಾಡಿ ಇದ್ದ. ಹೀಗೆ ನವವರ್ಷಾಯುಷವನ್ನು ಹೊಂದಿದ್ದಂತಹ ಮಗು ಸಪ್ತಕಲ್ಪ ಪರ್ಯಂತ ದೀರ್ಘಾಯುಷ್ಯವನ್ನು ಪಡೆದಂತಹ ಮಾರ್ಕಂಡೇಯರನ್ನು ಒಂದು ಬಾರಿ ಆಕಾಶ ಮಾರ್ಗದಲ್ಲಿ ಪಾರ್ವತೀ ದೇವಿಯ ಜೊತೆಗೆ ಸಾಕ್ತಾ ಇದ್ದಂತಹ ರುದ್ರದೇವ ಹೇಳ್ತಾನೆ ಪಾರ್ವತಿ ಹತ್ರ, ಇದು ಮಾರ್ಕಂಡೇಯರ ಆಶ್ರಮದ ಮೇಲೆ ಹೋಗ್ತಾ ಇದ್ದೇವೆ ನಾವು, ಒಂದು ಸಲ ಅವನನ್ನು ಮಾತಾಡಿಸಿ ಹೋಗುವ. ಪಾರ್ವತಿ ಕೇಳ್ತಾಳೆ, ಏನು ವಿಶೇಷ ಮಾರ್ಕಂಡೇಯರದ್ದು, ಅಂಥ ಅದೃಷ್ಟ ಏನೋ ಅವ್ರದ್ದು, ನಮ್ಮನ್ನು ನೋಡುವಷ್ಟು. ಅವ ಪರಮ ವೈಷ್ಣವ, ಅವನ ಅದೃಷ್ಟ ಅಲ್ಲ, ಅವನನ್ನು ನೋಡಿದರೆ ನಮ್ಮ ಅದೃಷ್ಟ ಅಂತ ಹೇಳ್ತಾನೆ ರುದ್ರದೇವ. ವೈಷ್ಣವರನ್ನು ಕಾಣುವುದು ನಮ್ಮ ಜೀವನದ ಪರಮ ಸೌಭಾಗ್ಯ ಅಂತ ಹೇಳಿ ಆತನನ್ನು ಮಾತಾಡಿಸಿ ಹೋಗ್ತಾರೆ ಅಂತ ಹೇಳಿದರೆ ಆ ಮಾರ್ಕಂಡೇಯನ ವ್ಯಕ್ತಿತ್ವ ಎಷ್ಟು ದೊಡ್ಡದು. ಅಷ್ಟು ದೊಡ್ಡ ಆಯುಷ್ಯ ಪಡೆದ ಕಾರಣದಿಂದಲೇ ಮಾರ್ಕಂಡೇಯರು ಇವತ್ತಿಗೆ ಅವರನ್ನು ದಿವಸ ನಾವು ಧ್ಯಾನಿಸಿದರೆ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿ ಮೇ ಮುನಿಪುಂಗವ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯಂ ಅಥಾಷ್ಟಮಂ ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತಃ. ಅಂತಹ ಮಾರ್ಕಂಡೇಯರ ಚರಿತೆಯ ಜೊತೆಗೆ ನಾವು ಈ ಮನೆಯಲ್ಲಿ ನಡೆಸಿದ ಶ್ರೀಮದ್ ಭಾಗವತದ 7 ಗಂಟೆಯ ಪ್ರವಚನ, ನಾವು 7 ದಿವಸದ್ದೊಂದು ಸುಳ್ಳು ಹೇಳೋದು ಬೇಡ, 7 ಗಂಟೆಯ ಪ್ರವಚನವನ್ನು ಭಗವಂತನಲ್ಲಿ ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡೋಣ. ಮಾವನ ಹೆಸರು ನರಸಿಂಹಮೂರ್ತಿಗಳು, ಜ್ಞಾನರತರು. ಅವರ ಪತ್ನಿಯನ್ನು ನೋಡಿದರೆ ಅರ್ಥ ಆಗ್ತದೆ ಎಷ್ಟು ಕೇಳಿದ್ದಾರೆ. ಅನೇಕ ವಿಷಯಗಳ ಶ್ರವಣ ಮಾಡಿ
ಜ್ಞಾನರತಿ ಅನ್ನೋದೇ ಮನುಷ್ಯನಿಗೆ ನೆಮ್ಮದಿಯನ್ನು ಕೊಡುವುದು. ಎಷ್ಟು ಸಂಪಾದಿಸಿದ್ದೇವೆ ಅನ್ನೋದು ನೆಮ್ಮದಿಗೆ ಕಾರಣ ಆಗುವುದಿಲ್ಲ. ಜ್ಞಾನದ ಸಂಪಾದನೆ ಅನ್ನುವುದೇ ಮೂಲಭೂತವಾಗಿ ನೆಮ್ಮದಿಗೆ ಹೇತುವಾದದ್ದು. ಆ ರೀತಿ ಜೀವನವನ್ನು ಸಾಗಿಸಿದವರು ಸಂಸ್ಕಾರ ಭರಿತವಾದಂತಹ ಸಂತತಿಯ ಜೊತೆಗೆ ಮನೆ ನಡೀತಾ ಇದೆ ಅಂತ ಹೇಳಿದರೆ ಅವರು ಪುಣ್ಯ ಮಾಡಿದ್ದಾರೆ ಅಂತ ಅರ್ಥ. ಆ ನಿಟ್ಟಿನಿಂದ ಅವರ ಉದ್ದೇಶದಲ್ಲಿ ಶ್ರೀಮದ್ ಭಾಗವತದ ಪ್ರವಚನವನ್ನು ಈ ವರ್ಷದ ಒಳಗೆ ನಾವು ನಡೆಸ್ತಾ ಇರುವಂಥದ್ದು. ಇದರಿಂದ ಬರುವ ಪುಣ್ಯ ಶ್ರವಣದಿಂದ ನಮಗೆ ಪುಣ್ಯ ಇದ್ದೇ ಇದೆ. ಆದರೆ ಅದನ್ನು ಮಾಡಿಸಿದ ಕಾರಣದಿಂದ ಪ್ರಾಪ್ತವಾಗುವ ವಿಶೇಷ ಪುಣ್ಯ ಬಲದಿಂದ ಅವರಿಗೆ ವಿಷ್ಣು ಸಾಯುಜ್ಯ ಪ್ರಾಪ್ತಿಗೆ ಪ್ರತಿಬಂಧಕವಾಗಿ ಏನಾದರೂ ಜನ್ಮಾಂತರಾರ್ಜಿತ ಕರ್ಮ ಪ್ರತಿಬಂಧ ಇತ್ತು ಅಂತಾದರೆ ಅವೆಲ್ಲ ನಿವೃತ್ತಿಯಾಗಿ ಭಗವದ್ ವಸ್ವಾದಿ ಪುಣ್ಯಲೋಕ ಪ್ರಾಪ್ತಿ ಪುರಸ್ಸರ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರದ್ಧೆಯಿಂದ ಶ್ರವಣ ಮಾಡಿದ ಇಡೀ ಕುಟುಂಬಸ್ಥರಿಗೆ, ಅಧ್ಯಾತ್ಮ ಬಂಧುಗಳಿಗೆ ಆ ಭಗವಂತ ಹಿತೋಪ್ಯತಿಶಯವಾದ ಜ್ಞಾನಭಕ್ತಿ ವೈರಾಗ್ಯಾಭಿವೃದ್ಧಿ ಶಾಂತಿ ನೆಮ್ಮದಿಯ ಸುಂದರ ಜೀವನವನ್ನು ಸಾಧನ ಸೌಕರ್ಯಗಳನ್ನು ಅನುಗ್ರಹಿಸಿಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಈ ಮಾತುಗಳನ್ನು ನನ್ನ ಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಭಕ್ತಿಯ ಸ್ಮರಣೆಯ ಜೊತೆಗೆ ಅವರ ಅಂತರ್ಯಾಮಿಯಾದ ಮಧ್ಯವತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇಪಿ ಸುಖಿ